ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. Daiichi World Swarasagara, Daiichi World Swarasagara. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಮತ್ತು ರೋಡ್ರಿಗಸ್ ಕೇಟರರ್ಸ್. ದೈಜಿ ವರ್ಲ್ಡ್ ಸ್ವರಸಾಗರ ಸ್ಪರ್ಧೆ ನೂರಾರು ಸ್ಪರ್ಧೆಗಳೊಂದಿಗೆ ಆರಂಭವಾಗಿ ಈಗ ಕೇವಲ 12 ಮಂದಿ ಸ್ಪರ್ಧಾಳುಗಳು ನಮ್ಮೊಡನೆ ಇದ್ದಾರೆ. ಇವತ್ತು ಸೆಮಿಫೈನಲ್ ಸ್ಪರ್ಧೆ. ಈ ಸೆಮಿಫೈನಲ್ ಸ್ಪರ್ಧೆ ಇದೀಗ ಆರಂಭಿಸ್ತಾ ಇದ್ದೇವೆ. ಸೆಮಿಫೈನಲ್ ಸ್ಪರ್ಧೆ ಬಹಳಷ್ಟು ರೋಚಕವಾಗಿ ಮೂಡಿ ಬರಲಿಕ್ಕಿದೆ. ಈ ಒಂದು ಸೆಮಿಫೈನಲ್ ಸ್ಪರ್ಧೆಗಾಗಿ ನಾವು ವಿಶೇಷ ತೀರ್ಪುಗಾರರನ್ನು ಆಹ್ವಾನಿಸಿದ್ದೇವೆ. ಅವರಾಗಿದ್ದಾರೆ ವೈಷ್ಣವಿ ರವಿ. ಬಹುಶಃ ರಿಯಾಲಿಟಿ ಸ್ಪರ್ಧೆಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿ ಇದೀಗ ಹಿನ್ನೆಲೆ ಸಂಗೀತದಲ್ಲೂ ಕೂಡ ಪ್ರಶಸ್ತಿಯನ್ನು ಪಡೆದ ಗಾಯಕಿ ವೈಷ್ಣವಿ ರವಿ. ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ವೈಷ್ಣವಿ ಅವರೇ, ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಇತ್ತೀಚೆಗೆ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಮತ್ತು ತುಳು ಸಿನಿಮಾ ರಂಗದಲ್ಲಿ ವೈಷ್ಣವಿ ರವಿ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ. ಈ ನಿಮ್ಮ ಸಂಗೀತದ ಪಯಣ ನೀವು ಹೇಗೆ ಆರಂಭ ಆಯ್ತು ಅಂತ ನಮ್ಗೆ ತಿಳಿಸ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಹ್ಯಾವಿಂಗ್ ಮೀ ದೈಜಿ ವರ್ಲ್ಡ್. ನಾನು ತುಂಬ ಎಪಿಸೋಡ್ಸನ್ನು ಫಾಲೋ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಇವತ್ತಿನ ಕಂಟೆಸ್ಟನ್ನು ನೋಡಿ ಇವತ್ತು ಹೇಗೆ ಹಾಡ್ತಾನೆ ಅಂತ ಕೇಳಿಕ್ಕೆ ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ. ನನ್ನ ಸಂಗೀತ ಜರ್ನಿ ಬಗ್ಗೆ ಹೇಳಬೇಕಾದ್ರೆ ನನ್ನ ಅಪ್ಪ ಅಮ್ಮ ನಂಗೆ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಸಣ್ಣದಿಂದಲೇ ನನ್ನನ್ನು ಕಾಂಪಿಟೇಷನ್ಸಿಗೆ ಕರ್ಕೊಂಡು ಹೋಗಿ ಸ್ಟೇಜಲ್ಲೆಲ್ಲ ಹಾಡಿಸಿ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ನನ್ನ ಅಪ್ಪ ಅಮ್ಮ. ಸೊ ಅವರಿಂದನೇ ನನ್ನ ಸಂಗೀತ ಜರ್ನಿ ಸ್ಟಾರ್ಟ್ ಆಯಿತು. ನೀವು ರಿಯಾಲಿಟಿ ಸ್ಪರ್ಧೆಗಳಲ್ಲಿ ಬಹಳಷ್ಟು ಭಾಗವಹಿಸಿದ್ದೀರಿ. ನಾನು ನಿಮ್ಮ ಹೆಸರನ್ನು ಬಹಳ ಕೇಳಿದ್ದೇನೆ. ಯಾವ್ಯಾವ ರಿಯಾಲಿಟಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ? ಝೀ ಕನ್ನಡ ಸಾರೆಗಮಪ ಸೀಸನ್ 13ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಉದಯ ಟಿವಿಯ ಉದಯ ಸಿಂಗರ ರನ್ನರ್ ಅಪ್ ಆಗಿದ್ದೆ. ಆಮೇಲೆ ಹೀಗೆ ಹಲವಾರು ಕಾಂಪಿಟೇಷನ್ಸ್, ಇಂಡಿಯನ್ ಐಡಲ್ ಜೂನಿಯರ್ ಸೀಸನ್ 13 ಅಲ್ಲಿನೂ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಇತ್ತೀಚೆಗೆ ತುಳು ಸಿನಿಮಾ ರಂಗದಲ್ಲಿ ನಿಮ್ಮ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ. ನಿಮಗೆ ಪ್ರಶಸ್ತಿ ಕೂಡ ಸಿಕ್ಕಿದ್ದು ಕೇಳಿದ ನೆನಪಿದೆ. ಇದ್ರ ಬಗ್ಗೆ ಹೇಳ್ತೀರಾ? ಗೌಜಿ ಗಮ್ಮತ್ ಸಿನಿಮಾ, ತುಳು ಸಿನಿಮಾ, ಅದರಲ್ಲಿ ನನಗೆ ರೆಡ್ FM ಇಂದ ಬೆಸ್ಟ್ ಪ್ಲೇಬ್ಯಾಕ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಹೊಸ ಹೊಸ ಹಾಡಿಗೆ. ಅದಕ್ಕಿಂತ ಅದು ಬಿಟ್ಟು ಮಾಮಿನ ಮಗಲೇನ ಅಪ್ಪೆ ಟೀಚರ್ ಹಾಡು, ಹೀಗೆ ಹಲವಾರು ತುಳು ಫಿಲ್ಮಿಗೆ ಹಾಡಿದ್ದೇನೆ ನಾನು. ಬಹಳಷ್ಟು ಸಂತೋಷವಾಯಿತು. ಇವತ್ತು ರೋಚಕ ಸ್ಪರ್ಧೆ ಸೆಮಿಫೈನಲ್ನಲ್ಲಿ ಓರ್ವ ಶ್ರೇಷ್ಠ ಗಾಯಕಿಯನ್ನು ನಾವು ತೀರ್ಪುಗಾರರಾಗಿ ಪಡ್ಕೊಂಡಿದ್ದೇವೆ. ನನಗೆ ನೀವು ಮಾತಾಡ್ತಿರುವಾಗ ನೀವು ಆರ್ಜೆ ಆಗಿ ಕೆಲಸ ಮಾಡಿದ್ದೀರಿ ಅನ್ನೋ ಅನಿಸ್ತಾ ಇದೆ. ಬಹಳಷ್ಟು ಸುಂದರವಾಗಿ ಮಾತಾಡ್ತೀರಿ, ಹಾಗೆ ಹಾಡ್ತೀರಿ ಕೂಡ. ನಿಮ್ಮದೊಂದು ಸಣ್ಣ ಹಾಡನ್ನು ಕೇಳಬೇಕಂತ ಅನಿಸ್ತಾ ಇದೆ. ಒಂದು ಹಾಡನ್ನು ನಮಗಾಗಿ ಹಾಡ್ತೀರಾ? ಖಂಡಿತ. रस की फुहार लाई, अखियों में प्यार लाई, ओ सजना
पपीहरा तुमको पुकारे मेरे मन का पपीहरा मीठी मीठी रहना गई निंदिया ना आई ओ सजना बरखा बहार आई रस की फुहार लाई अखियों में प्यार लाई ओ सजना ऐसी रिमझिम में ओ सजन प्यासे प्यासे मेरे नयन तेरे ही ख्वाबों में खो गए ऐसी रिमझिम में ओ सजन प्यासे प्यासे मेरे नयन तेरे ही ख्वाबों में खो गए सावली सलोनी घटा जब जब छाई सावली सलोनी घटा जब जब छाई अखियों में रहना गई निंदिया ना आई ओ सजना बरखा बहार आई रस की फुहार लाई अखियों में प्यार लाई ओ सजना बरखा बहार आई रस की फुहार लाई अखियों में प्यार लाई ओ सजना ವೈಷ್ಣವಿ ಅವರೇ, ಈ ಒಂದು ನಮ್ಮ ಸೆಮಿಫೈನಲ್ ಸ್ಪರ್ಧೆಗೆ ಒಂದು ಅದ್ಭುತವಾದ ಆರಂಭವನ್ನು ನೀವು ನೀಡಿದ್ದೀರಿ. ಈ ರಿಯಾಲಿಟಿ ಸ್ಪರ್ಧೆಗಳು ನಿಜಕ್ಕೂ ಒಂದು ಸಂಗೀತಗಾರರ ಬೆಳವಣಿಗೆಗೆ ಹೇಗೆ ಸಹಕರಿಸ್ತವೆ ಅಂತ ತಿಳಿಸ್ತೀರಾ? ನಾನು ಹೇಳಿದಾಗೆ ನನ್ನ ಅಪ್ಪ ಅಮ್ಮ ನಾನು ಸಣ್ಣದಿನ ಎಲ್ಲನೂ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ರಿಯಾಲಿಟಿ ಶೋ ಎಲ್ಲ ಊರಲ್ಲಿ ಪಕ್ಕದೂರಲ್ಲಿ ಎಲ್ಲರಲ್ಲೂ ಹಾಡಿಸಿದ್ದಾರೆ. ಸೊ ಇದೆಲ್ಲ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್. ಯಾಕಂದರೆ ನೀವು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಹಾಡ್ಲಿಕ್ಕೆ ಹೋದಾಗ ನಿಮಗೂ ಆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಯಾವುದೋ ಹಾಡು ಇಟ್ಕೊಂಡು ಹಾಡ್ಬೋದು, ಇಲ್ಲಾಂದರೆ ಕೆಲವರಿಗೆ ತುಂಬ ನರ್ವಸ್ ಎಲ್ಲ ಆಗುತ್ತೆ. ಸೊ ಐ ಥಿಂಕ್ ದಟ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್. ನೀವು ಜಾಸ್ತಿ ಹಾಡಿದಷ್ಟು ಜಾಸ್ತಿ ಜನರ ಮುಂದೆ ಜನರನ್ನು ಫೇಸ್ ಮಾಡಿದಾಗ ನಿಮಗೇನೆ ಅದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗೆ ಹೆಚ್ಚಾಗಿ ಸ್ಪರ್ಧೆಗಳಿಗೆ ರಿಯಾಲಿಟಿ ಸ್ಪರ್ಧೆಗಳಿಗೆ ಹೋಗಲಿಕ್ಕೆ ಹಿಂಜರಿತಾರೆ. ಇದ್ರ ಬಗ್ಗೆ ನಿಮ್ಮ ಸಲಹೆ? ಅವ್ರು ಹೋಗ್ಬೇಕಾ, ನೆಲ್ಲಿಗೆ ನಿಲ್ಬೇಕಾ? ರಿಯಾಲಿಟಿ ಶೋಸ್ ಅಂದರೆ ನಾವೀಗ ಎವ್ರಿಬಡಿ ಈಸ್ ಅ ವಿನ್ನರ್ ಆಫ್ ಕೋರ್ಸ್, ಬಟ್ ರಿಯಾಲಿಟಿ ಶೋಲಿ ದೆರ್ ಕೆನ್ ಓನ್ಲಿ ಬಿ ಒನ್ ವಿನ್ನರ್. ಸೊ ನೀವು ಜಾಸ್ತಿ ಹಾಡಿದಾಗ ನಿಮಗೂ ಯು ಶುಡ್ ಹ್ಯಾವ್ ದಟ್ ಎಬಿಲಿಟಿ ಟು ಟೇಕ್ ದಟ್ ಫೀಡ್ಬ್ಯಾಕ್ ಆ್ಯಂಡ್ ಇನ್ಕಾಪರೇಟ್ ಇಟ್ ಆ್ಯಂಡ್ ಆ ನೆಗೆಟಿವ್ ಕಾಮೆಂಟ್ಸನ್ನು ಹೇಗೆ ಪಾಸಿಟಿವ್ ಮಾಡ್ತೀರಾ, ಅದರಲ್ಲಿ ಐ ಥಿಂಕ್ ರಿಯಾಲಿಟಿ ಶೋ ಆರ್ ಕಾಂಪಿಟೇಷನ್ಸ್ ವಿಲ್ ಹೆಲ್ಪ್. ಖಂಡಿತ. ನೀವು ಕೂಡ ರಿಯಾಲಿಟಿ ಶೋದಿಂದಲೇ ಮೇಲೆ ಬಂದವರು, ಒಂದು ಉತ್ತಮವಾದ ಒಂದು ಸಂಗೀತಗಾರರಾಗಿ ಮೂಡಿ ಬರ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ. ನಿಮಗೆ ದೈಜಿ ವರ್ಲ್ಡ್ ವತಿಯಿಂದ ಒಂದು ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿರಿದ್ದೇವೆ. ದೈಜಿ ವರ್ಲ್ಡ್ನ ಉಡುಪಿಯ ಮ್ಯಾನೇಜರ್ ಆದ ಕೆವಿನ್ ಸರ್ ಅವರು ಬಂದು ಈ ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ವೈಷ್ಣವಿ ಅವರೇ. ಇವತ್ತಿನ ಸೆಮಿಫೈನಲ್ ಸುತ್ತಿಗೆ, ಅದು ಸೆಮಿ ಕ್ಲಾಸಿಕಲ್ ಸುತ್ತು, ಈ ಒಂದು ಸುತ್ತಿನಲ್ಲಿ ಸ್ಪರ್ಧಾಳುಗಳಿಗೆ ನಿಮ್ಮಿಂದ ಒಂದು ಕಿವಿ ಮಾತು. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಲಿಸ್ನಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ಏನು ಹೆದರ್ಕೋಬೇಡಿ, ನೀವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನನಗೆ ನಂಬಿಕೆ ಇದೆ. ಸೊ ಬಂದು ಇಲ್ಲಿ ಸಿಂಗ್ ಯೋರ್ ಹಾರ್ಟ್ ಔಟ್. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ದಯವಿಟ್ಟು ತೀರ್ಪುಗಾರರ ಆಸನವನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಯಶವಂತ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದುವರೆಗೂ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಸ್ಪರ್ಧಾಳುಗಳು ಬಂದು ಹಾಡಿ ಹೋಗ್ತಿದ್ರು. ಆದರೆ ಇವತ್ತು ಎಲ್ಲ ಸ್ಪರ್ಧಾಳುಗಳು ಕೂಡ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಎಲ್ಲ ದೈಜಿ ವರ್ಲ್ಡ್ನ ಈ ಸೆಮಿಫೈನಲ್ ಸ್ಪರ್ಧೆಯ ಸ್ಪರ್ಧಾಳುಗಳಿಗೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸ್ಪರ್ಧೆ ಪ್ರಾರಂಭದಿಂದ ಇಂದಿನ ತನಕ ನಮ್ಮ ಈ ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಅವರಿದ್ದಾರೆ. ಯಶವಂತ್ ಸರ್ ಅವರು ಈ ಒಂದು ದೈಜಿ ವರ್ಲ್ಡ್ ಸ್ವರಸಾಗರದ ಬಗ್ಗೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಸರ್ವ ಡೈಜಿ ವರ್ಲ್ಡ್ನ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕ ಯಶವಂತ್ ಎಂ.ಜಿ. ವಿಷಯ ಏನಂತಂದರೆ, ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಲವಾರು ತಿಂಗಳ ಪರ್ಯಂತವಾಗಿ ಇನ್ನೇನು
ಕೊನೆಯ ಹಂತದಲ್ಲಿ ನಮ್ಮ ಸ್ವರಸಾಗರ ಡೈಜಿ ವರ್ಲ್ಡ್ನ ಸೂಪರ್ ಹಿಟ್ ರಿಯಾಲಿಟಿ ಶೋ ಮುಕ್ತಾಯಗೊಳ್ಳಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಡೆದು ಬಂದಂತಹ ದಾರಿ ಬಹಳ ಅದ್ಭುತವಾದಂತಹ ಕ್ಷಣಗಳವು. ಪ್ರಾರಂಭದಲ್ಲಿ ನೂರಾರು ಸ್ಪರ್ಧಿಗಳು ಅನೇಕ ಕನಸುಗಳನ್ನು ಹೊತ್ತುಕೊಂಡು ನನಗೊಂದು ಒಳ್ಳೆ ವೇದಿಕೆ ಬೇಕು ಅಂತ ಬಂದರು. ನಮ್ಮ ನಾಡು ಅಲ್ಲ, ಪರ ರಾಜ್ಯಗಳಿಂದಲೂ ಕೂಡ ಬಂದರು. ಇದು ಬಹಳಷ್ಟು ಸಂತೋಷವಾಯಿತು. ಕಾರಣ ಇಷ್ಟೇ, ಡೈಜಿ ವರ್ಲ್ಡ್ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಾಗಲೂ ಕೂಡ ನೈಜತೆಯ ಸ್ವರೂಪದ ಹುಡುಕಾಟದಲ್ಲಿ ಇರ್ತದೆ. ಆ ಒಂದು ಹುಡುಕಾಟದಲ್ಲಿ ಡೈಜಿ ವರ್ಲ್ಡ್ ಸ್ವರಸಾಗರ ಅರ್ಪಿಸುವಂತಹ ಈ ಒಂದು ರಿಯಾಲಿಟಿ ಶೋನಲ್ಲಿ ನೈಜ ಸಂಗೀತದ ಹಾಡುಗಾರನ ಗುರುತಿಸಬೇಕು, ಅವರಿಗೊಂದು ಒಳ್ಳೆ ವೇದಿಕೆಯನ್ನು ಕೊಡಬೇಕು, ಅವರನ್ನು ಈ ಒಂದು ಸಮಾಜದಲ್ಲಿ ಒಗ್ಗೂಡಿಸುವಿಕೆಗೆ ಸಂಗೀತದ ಸ್ಫೂರ್ತಿ ಎನ್ನತಕ್ಕಂಥದ್ದು ಬೇಕು ಎನ್ನತಕ್ಕಂಥದ್ದು ನಮ್ಮ ಡೈಜಿ ವರ್ಲ್ಡ್ನ ಆಶಯ. ಆ ಒಂದು ದೃಷ್ಟಿಯಿಂದ ಪ್ರಾರಂಭದ ಆಡಿಷನ್ ನಡೀತಾ ಬಂತು. ಕೆಲವು ಸ್ಪರ್ಧಿಗಳು ಶ್ರುತಿ ರಾಗ ತಾಳದಲ್ಲಿ ಸ್ವಲ್ಪ ಏರುಪೇರಾಗಿ ಕಂಡರೂ ಕೂಡ ಬರ್ತಾ 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 ಬಹಳ ಅದ್ಭುತವಾಗಿ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಮಗೆ ನಿಬ್ಬೆರಗಾಗಿ ಹೋಯಿತು. ಇಂತಹ ಕಲಾತ್ಮಕವಾದಂತಹ ಏನು ಒಂದು ಒಳ್ಳೆಯ ಸಂಪತ್ತಿದೆಯಲ್ಲ ಅಂತ ನಾವಂತೂ ತುಂಬ ಖುಷಿಪಟ್ಟೆವು. ಪ್ರಾರಂಭದ ಹಂತದಲ್ಲಿ ಕರೋಕೆಗಳ ಮೂಲಕವಾಗಿ ಗಾಯನ ಪ್ರಾರಂಭವಾಗಿ ಕೊನೆಯ ಹಂತಕ್ಕೆ ಬರುವಾಗ ನೈಜವಾದ ಸಂಗೀತದ ಶಾಸ್ತ್ರೀಯ ಲಘು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳನ್ನು ಆಯೋಜನೆ ಮಾಡಿ ಅದನ್ನು ಹಾಡುವಂತಹ ಒಂದು ಅದ್ಭುತವಾದಂಥ ಪ್ರಯೋಗ. ಅದರಲ್ಲೂ ಕೂಡ ನಮ್ಮ ಸ್ಪರ್ಧಿಗಳು ಬಹಳಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 12 ಜನ ಸ್ಪರ್ಧಿಗಳು ಇನ್ನು ಉಳಿದಿದ್ದಾರೆ. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹತ್ತಿರದಲ್ಲಿದ್ದಾರೆ. ಎಲ್ಲರೂ ಕೂಡ ತುಂಬ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಅದನ್ನು ಪರೀಕ್ಷೆ ಮಾಡ್ತಾ ಇದ್ದೇವೆ. ನಮ್ಮ ಒಂದು ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದರೆ, ಈ ಒಂದು ರಿಯಾಲಿಟಿ ಶೋ ಬೇರೆ ವಾಹಿನಿಗಳ ರಿಯಾಲಿಟಿ ಶೋಗಳಾಗಲ್ಲ. ಏಕೆಂದರೆ ಇಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲ, ಯಾವುದೇ ರೀತಿಯ ಒಂದು ನಾಟಕೀಯ ಪ್ರವೃತ್ತಿ ಇಲ್ಲಿಲ್ಲ. ಕೇವಲ ಅವರು ಸಂಪಾದಿಸಿದಂತಹ ಸಂಗೀತದ ಅಂಶಗಳನ್ನು ಸಮಾಜಕ್ಕೆ ತೋರಿಸಬೇಕು ಎನ್ನತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ತಾವುಗಳೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಎಲ್ಲ ಸ್ಪರ್ಧಿಗಳ ಒಂದು ಜೀವನವು ಸಂಗೀತಮಯವಾಗಲಿ ಅಂತ ಹಾರೈಸುತ್ತಾ, ಜೊತೆಗೆ ಗ್ರ್ಯಾಂಡ್ ಫಿನಾಲಿಗೆ ಆಯ್ಕೆಯಾಗುವಂಥ ಸ್ಪರ್ಧೆಗಳಿಗೆ ಬೆಸ್ಟ್ ವಿಶಸ್ ಅನ್ನು ಹೇಳುತ್ತಾ, ಆಗದಿದ್ದವರಿಗೂ ಕೂಡ ಅವರ ಜೀವನದ ಸಂಗೀತದ ಪಯಣಕ್ಕೆ ಸ್ಫೂರ್ತಿಯು ನಿಮ್ಮೆಲ್ಲರ ಆಶೀರ್ವಾದಪೂರ್ವಕವಾಗಿ ಸಿಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಈ ಸ್ಪರ್ಧೆಯ ಮಹಾಗುರುಗಳು, ತೀರ್ಪುಗಾರರು, ವಿಶ್ವ ದಾಖಲೆಯ ಸರದಾರರಾದ ಯಶವಂತ್ MG ಇವರ ಒಂದು ವಿಟಿಯನ್ನು ನಾವು ಕೇಳ್ಕೊಂಡು ಬಂದೀವಿ. ಈ ಒಂದು ಡೈಜಿ ವರ್ಲ್ಡ್ ಸ್ವರಸಾಗರ ಸ್ಪರ್ಧೆ ಹೇಗೆ ನಡ್ಕೊಂಡು ಬಂತು ಎನ್ನುವುದರ ಬಗ್ಗೆ ಒಂದು ವಿವರಗಳನ್ನು ಇದೀಗ ನೋಡ್ಕೊಂಡು ಬರೋಣ. ಭಾವಸ್ವರಗಳ ವೇದಿಕೆ ಡೈಜಿ ವರ್ಲ್ಡ್ ಸ್ವರಸಾಗರ, ಹೃದಯ ಗೀತೆಗೆ ಭೂಮಿಕೆ ಡೈಜಿ ವರ್ಲ್ಡ್ ಸ್ವರಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ಡೈಜಿ ವರ್ಲ್ಡ್ ಸ್ವರಸಾಗರ, ಡೈಜಿ ವರ್ಲ್ಡ್ ಸ್ವರಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ. ಒಮ್ಮೆ ಬರಲಿದೆ ಹಾಡಿನ ಇಂಚರ. ಡೈಜಿ ವರ್ಲ್ಡ್ ಸ್ವರಸಾಗರ, ಡೈಜಿ ವರ್ಲ್ಡ್ ಸ್ವರಸಾಗರ. ಇದು ಸಂಗೀತ ಮಧುರ ಸುಮಧುರ, ಕಡಲ ತಡಿಯ ಸ್ವರವಿದು ಸುಂದರ. ಡೈಜಿ ವರ್ಲ್ಡ್ ಸ್ವರಸಾಗರ, ಡೈಜಿ ವರ್ಲ್ಡ್ ಸ್ವರಸಾಗರ. ಡೈಜಿ ವರ್ಲ್ಡ್ ಸ್ವರಸಾಗರ ಒಂದು ಸಂಗೀತದ ಪಯಣ, ಹಾಡು, ಹೃದಯ ಹಾಗೂ ಹರ್ಷದ ಹಬ್ಬ. ಹಾಯ್ ಮಾತಾಡುರಲೆ ಪರಿವರ್ತನಾ, ಲಾಯರ್ ಟೈಮ್, ಚಾಣಾಕ್ಷ ಚಾಲೆಂಜ್, ಆರೋಗ್ಯ ಚಿಂತನ, ವೈದ್ಯ ಲೋಕ ಇತ್ಯಾದಿ ವಿಭಿನ್ನ ವಿಷಯಾಧಾರಿತ ಕಾರ್ಯಕ್ರಮಗಳ ಮೂಲಕ ಡೈಜಿ ವರ್ಲ್ಡ್ ಉಡುಪಿ ಪ್ರೇಕ್ಷಕರ ಮನ ಗೆದ್ದಿದೆ. ಈ ಶ್ರೇಣಿಗೆ ಮತ್ತೊಂದು ಸಂಗೀತಮಯ ಕಾರ್ಯಕ್ರಮ ಸೇರಿಕೊಂಡಿತು.
ಅದುವೇ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ಡೈಜಿ ವರ್ಲ್ಡ್ ಸ್ವರ ಸಾಗರ. ಡೈಜಿ ವರ್ಲ್ಡ್ ಸ್ವರ ಸಾಗರ ಗಾಯಕರಿಗೆ ಅದೃಷ್ಟ ವೇದಿಕೆ. 2024 ಮೇ 26ರಂದು ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿಯಲ್ಲಿ ನಡೆದ ಆಡಿಷನ್ನಲ್ಲಿ ಊಹೆಗೂ ಮೀರಿದ ಸ್ಪಂದನೆ ಲಭಿಸಿತು. ಉಡುಪಿ, ಮಂಗಳೂರು ಮಾತ್ರವಲ್ಲದೆ ಬೆಂಗಳೂರು, ಅಂಕೋಲಾ, ಸೊರಬ ಸೇರಿದಂತೆ 8ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದರು. ಜೊತೆಗೆ ಹೊರ ರಾಜ್ಯದಿಂದ ಸಹ ಸ್ಪರ್ಧಿಗಳು ಭಾಗವಹಿಸಿದ್ದು ಈ ಸೀಸನ್ನ ವಿಶೇಷತೆಯಾಗಿತ್ತು. ಎಲ್ಲಿಂದ ಬಂದಿದ್ದೀರಾ? ನಮ್ದು ಬೆಳ್ಳಾರಿ, ಕಾರವಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಐ ಆಮ್ ಫ್ರಮ್ ಒಡಿಶಾ, ಶಿರ್ಸಿ, ಚಿಕ್ಕಮಗಳೂರು. ಫ್ರಮ್ ಟ್ರಿವೆಂಡ್ರಮ್ ಇನ್ ಕೇರಳ. ಆಡಿಷನ್ ಸುತ್ತಿನಲ್ಲಿ ವಿದ್ವಾನ್ ಯಶವಂತ್ ಎಂಜಿ, ಪಲ್ಲವಿ ಪ್ರಭು ಮತ್ತು ಡಾಲ್ಫಿ ಮಸ್ಕರೇನಸ್ ಪ್ರಮುಖ ಪಾತ್ರವನ್ನು ವಹಿಸಿದರು ಹಾಗೂ ಅನ್ವಿತಾ ಜಿ ಮೂರ್ತಿ ಕಾರ್ಯಕ್ರಮ ನಿರ್ವಹಿಸಿದರು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ 200ಕ್ಕೂ ಹೆಚ್ಚು ಸ್ಪರ್ಧಿಗಳ ಪೈಕಿ ಟಾಪ್ 40 ಮಂದಿ ಆಯ್ಕೆಯಾದರು. ಬನ್ನಿ, ಯು ಆರ್ ಸೆಲೆಕ್ಟೆಡ್. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ದಿದ್ದೆ. ಸೆಲೆಕ್ಟ್ ಮಾಡ್ತೇವೆ, ಫ್ರೆಂಡ್ಸ್ ಇಬ್ರು ಕಾಂಪಿಟೇಷನ್ಗೆ ಬಂದಿದ್ರು, ಸೊ ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ಸ್ಪರ್ಧೆಯ ಮೊದಲ ಸುತ್ತು ಮಧುರ ಸ್ವರ ಸಾಗರದಲ್ಲಿ ಮಧುರ ಗೀತೆಗಳನ್ನು ಹಾಡಿ ತಮ್ಮ ಹಾಡುಗಾರಿಕೆಯ ಸಾಮರ್ಥ್ಯವನ್ನು ತೋರಿಸಿದರು. ಚೂರು ನೀನಗಲು ಹೊಸ ಬಣ್ಣನೆ ಬಾನಿಗೆ. ಸುತ್ತಿನಲ್ಲಿ ವಿಶೇಷ ಏನಂತಂದ್ರೆ ಮಧುರವಾದಂತಹ ಭಾವನೆಗಳನ್ನು ಮೇಳೈಸುವಂತಹ ಅತ್ಯಮೂಲ್ಯವಾದಂತಹ ಪದಪುಂಜಗಳ ಪೋಣಿಸುವಿಕೆಯಲ್ಲಿ ಗಾಯನದ ಸಂಭ್ರಮ. ಮಹಾಗುರು ವಿದ್ವಾನ್ ಯಶವಂತ್ ಎಂಜಿಯವರ ಜೊತೆಗೆ ಪಲ್ಲವಿ ಪ್ರಭು ಹಾಗೂ ಡಾಲ್ಫಿ ಮಸ್ಕರೇನಸ್ ತೀರ್ಪುಗಾರರಾಗಿದ್ದರು. ಈ ಸುತ್ತಿನಿಂದ 30 ಜನ ಸ್ಪರ್ಧಿಗಳು ಮುಂದಿನ ಸುತ್ತಿಗೆ ತೇರ್ಗಡೆಗೊಂಡರು. ಎರಡನೇ ಸುತ್ತು ಸುಗಮ ಸ್ವರ ಸಾಗರ. ದಾಸರ ಕೀರ್ತನೆ, ಭಾವಗೀತೆ, ವಚನ, ತತ್ವಪದ, ಭಕ್ತಿಗೀತೆಗಳನ್ನು ಆಯ್ಕೆ ಮಾಡಿ ಹಾಡಬೇಕಿತ್ತು. ಸ್ವಲ್ಪ ಕಠಿಣ ಸುತ್ತಾದರೂ ಸಹಿತ ಸ್ಪರ್ಧಿಗಳು ಸವಾಲನ್ನು ಸ್ವೀಕರಿಸಿ ತಮ್ಮ ಸಂಗೀತ ಜ್ಞಾನವನ್ನು ಪ್ರದರ್ಶಿಸಿದರು. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ, ಗಾಳಿ ಗುಸಿರುಣಿ ಬೆಂಕಿ ಗುರಿಯುಣಿ ನುಟಕ ಕದರ ಜೀವ ಆಡ್ಯಾನೆ ರಂಗ ಆಡ್ಯಾನೆ. ಈ ಸುತ್ತು ಬಹಳ ಪ್ರಮುಖವಾದ ಸುತ್ತು ಎನ್ನತಕ್ಕಂಥದ್ದು ನನ್ನ ಭಾವನೆ. ತೀರ್ಪುಗಾರರಾಗಿ ವಿದ್ವಾನ್ ಯಶವಂತ್ ಎಂಜಿಯವರ ಜೊತೆಗೆ ಪ್ರಸಿದ್ಧ ಗಾಯಕಿ ಶ್ರಾವ್ಯ ಬಾಸ್ರೆ ಇದ್ದರು. 19 ಜನರು ಈ ಸುತ್ತಿನಿಂದ ಮುಂದಿನ ಸುತ್ತಿಗೆ ಆಯ್ಕೆಯಾದರು. ಡೈಜಿ ವರ್ಲ್ಡ್ ಸ್ವರ ಸಾಗರ ಕೇವಲ ಒಂದು ಸ್ಪರ್ಧೆಯಲ್ಲದೆ ಭಾವನಾತ್ಮಕ ವೇದಿಕೆಯಾಗಿದೆ. ಸ್ಪರ್ಧಿಗಳ ಬದುಕಿನಲ್ಲಿ ವಿಶೇಷ ಪಾತ್ರ ವಹಿಸಿದ ವಿಶೇಷ ವ್ಯಕ್ತಿಗಳಿಗೆ ಹಾಡನ್ನು ಅರ್ಪಿಸುವ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಅರ್ಪಣಾ ಸ್ವರ ಸಾಗರ ಸುತ್ತು ಸಂಬಂಧಗಳ ಮೌಲ್ಯ ಹೆಚ್ಚಿಸುವ ಸುತ್ತಾಗಿದ್ದು, ಸ್ಪರ್ಧಿಗಳು ತಮ್ಮ ಪ್ರೀತಿ ಪಾತ್ರರಿಗೆ ಹಾಡಿನ ಮೂಲಕ ಗೌರವ ನೀಡಿದರು. ಈ ಸುತ್ತಿನಲ್ಲಿ ಹಾಡನ್ನು ಯಾರಿಗೆ ಸಮರ್ಪಿಸ್ತೀರಿ? ನನ್ನ ಫ್ರೆಂಡಿಗೆ ಸರ್. ನಾನು ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಹೆಂಡತಿಗೋಸ್ಕರ ನಾನು ಹಾಡನ್ನ ಡೆಡಿಕೇಟ್ ಮಾಡ್ತೇನೆ. ನನ್ನ ಅಮ್ಮನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ವಿಶೇಷ ತೀರ್ಪುಗಾರರಾಗಿ ಧರ್ಮಗುರು ಸುನಿಲ್ ಡಿಸಿಲ್ವಾ ಆಗಮಿಸಿದ್ದರು. ಅರ್ಪಣಾ ಸುತ್ತು ಇದನ್ನು ನಾವು ಪ್ರತ್ಯೇಕವಾಗಿ ನಮ್ಮ ಒಂದು ವ್ಯಕ್ತಿಗೆ, ಪ್ರೀತಿಯ ವ್ಯಕ್ತಿಗೆ ಇದನ್ನು ಡೆಡಿಕೇಟ್ ಮಾಡ್ತೇವೆ. ಜಾನಪದ ಶೈಲಿಯ ಪರಿಚಯ, ಅದರ ಸೊಗಡು ಮತ್ತು ಜಾನಪದ ಹಾಡನ್ನು ಒಳಗೊಂಡ ಸುತ್ತು ಜಾನಪದ ಸ್ವರಸಾಗರ. ಹಾಡಿಗೆ ತಕ್ಕಂತೆ ಉಡುಪು ಧರಿಸಿ ಗೀತೆಗಳನ್ನು ಹಾಡಿ ಜಾನಪದ ಸೊಗಡಿನ ಮಹತ್ವವನ್ನು ಸಾರಿದರು. ಈ ಸುತ್ತಿನಿಂದ ಮುಂದಿನ ಸುತ್ತಿಗೆ 16 ಸ್ಪರ್ಧಿಗಳ ಪಯಣ ಮುಂದುವರಿಯಿತು.
ಸಂಗೀತ ಶಿಕ್ಷಕಿ ರಾಜೇಶ್ವರಿ ಪ್ರಕಾಶ್ ವಿಶೇಷ ತೀರ್ಪುಗಾರರಾಗಿ ಈ ಸುತ್ತಿನಲ್ಲಿ ಭಾಗಿಯಾಗಿದ್ದರು. ಎಂತ ಶಿಶುನಾಳದೀಶ ತಾನು ತರವಲ್ಲ ತಗಿ ನಿನ್ನ ಬಳೆಗಾರ ಹೋಗಿ ಬಾನಂತವರಿಗೆ. ಎಲ್ಲ ಸುತ್ತುಗಳಲ್ಲಿ ಯುಗಳ ಗೀತೆಗಳ ಸುತ್ತು ವಿಭಿನ್ನವಾಗಿತ್ತು. ತೀರ್ಪುಗಾರರೇ ಹಾಡನ್ನು ಆಯ್ಕೆ ಮಾಡಿ ಜೋಡಿಯಾಗಿ ಹಾಡುವ ಸವಾಲು ನೀಡಿದರು. ಮಹಾಗುರು ಯಶವಂತ್ ಎಂಜಿಯವರ ಜೊತೆಗೆ ಕರಾವಳಿ ಭಾಗದ ಪ್ರಸಿದ್ಧ ಗಾಯಕರಾದ ಸಂದೇಶ್ ಬಾಬಣ್ಣ ಹಾಗೂ ಜೋಸ್ನಾ ಫೆರ್ನಾಂಡಿಸ್ ತೀರ್ಪುಗಾರರಾಗಿ ಜೊತೆಗಿದ್ದರು. ಹೊಸದು ತೀರ ಹೊಸದು ಒಲವ ಮಿಡಿತ ಹೊಸದು. ತದನಂತರ ನಡೆದ ಮನೋಧರ್ಮ ಸ್ವರಸಾಗರ ಸುತ್ತಿನಲ್ಲಿ ನೈಜ ಸಂಗೀತ ಪರಿಕರಗಳೊಂದಿಗೆ ಕೌಶಲ್ಯದ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ತಮಗಿಷ್ಟದ ಹಾಡುಗಳನ್ನು ವಿಭಿನ್ನ ಪ್ರಯತ್ನದ ಮೂಲಕ ಹಾಡುವಲ್ಲಿ ತೀರ್ಪುಗಾರರ ಮೆಚ್ಚುಗೆ ಗಳಿಸಿದರು. 16 ಸ್ಪರ್ಧಿಗಳಿಗೆ 27ಕ್ಕೂ ಅಧಿಕ ಸಂಗೀತಗಾರರು ಸಂಗೀತದಲ್ಲಿ ಸಹಕರಿಸಿದ್ದು ಈ ಸ್ಪರ್ಧೆಯ ವಿಶಿಷ್ಟ ಅನುಭವವಾಗಿತ್ತು. ವಿಭಿನ್ನವಾಗಿ ಹಾಡುವಂತಹ ಎಲ್ಲ ಪ್ರಕಾರದ ಸ್ಪರ್ಧಿಗಳು ನಮ್ಮ ಸ್ಪರ್ಧೆಯಲ್ಲಿದ್ದಾರೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗ್ತದೆ. ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಯಲ್ಲಿ ಈ ಸುತ್ತಿನ ರೆಕಾರ್ಡಿಂಗ್ ನಡೆದಿದ್ದು ಸ್ಪರ್ಧಿಗಳು ವಿನೂತನ ಅನುಭವವನ್ನು ಪಡೆದುಕೊಂಡರು. ಪರಿಶುದ್ಧವಾದ ಶ್ರುತಿ, ಪರಿಶುದ್ಧವಾದಂಥ ಲಯ, ಪರಿಶುದ್ಧವಾದಂಥ ತಾಳ, ಜೊತೆಗೆ ಅವರಲ್ಲಿರುವಂತಹ ಕ್ರಿಯಾತ್ಮಕವಾದ ಚಟುವಟಿಕೆ, ಇಷ್ಟು ಅಂಶಗಳು ಬೇಕು ಸರ್. ಇದು ಈ ಒಂದು ಸುತ್ತಿನ ಮುಖ್ಯ ತಿರುಳು. ಮಹಾಗುರು ವಿದ್ವಾನ್ ಯಶವಂತ್ ಎಂಜಿಯವರೊಂದಿಗೆ ಸತೀಶ್ ಸುರತ್ಕಲ್ ತೀರ್ಪುಗಾರಿಕೆಯಲ್ಲಿ ಸಹಕರಿಸಿದರು. ಪ್ರಥಮ ಸುತ್ತಿನಿಂದ ಸೆಮಿಫೈನಲ್ ಹಂತದವರೆಗೆ ನಟ, ಉತ್ತಮ ಕಾರ್ಯನಿರ್ವಾಹಕ ಆಲ್ವಿನ್ ಅಂದ್ರಾದೆ ಸ್ಪರ್ಧಿಗಳ, ತೀರ್ಪುಗಾರರ ಮತ್ತು ಪ್ರೇಕ್ಷಕರ ನಡುವೆ ಕೊಂಡಿಯಾಗಿ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸಿದರು. ನಿಮ್ಮ ಕೆಮಿಸ್ಟ್ರಿ ಕೂಡ ಬಹಳ ಚೆನ್ನಾಗಿತ್ತು. ಒಂದು ಸಂಗೀತ ಸಂಜೆ ನಡೆಸಿಕೊಟ್ಟ ಅನುಭವ ನನಗಾಯಿತು. ಹಾಡಿಗೆ ಭಾವನೆಗಳನ್ನು ತುಂಬಿ ಬಹಳ ಚೆನ್ನಾಗಿ ಹಾಡಿದ್ರಿ, ತುಂಬ ಇಷ್ಟ ಆಯಿತು. ಈ ಸ್ಪರ್ಧೆಯಲ್ಲಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲುವುದು ಮಾತ್ರವಲ್ಲದೆ ಸಂಗೀತದಲ್ಲಿ ಇನ್ನಷ್ಟು ಸಾಧನೆಗಳನ್ನು ನೀವೆಲ್ಲರೂ ಮಾಡಬೇಕಂತ ನಮ್ಮೆಲ್ಲರ ಬಯಕೆ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಆಭರಣ ಜುವೆಲರ್ಸ್, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್ ಮತ್ತು ರೋಡ್ರಿಗಸ್ ಕ್ಯಾಟರರ್ಸ್ ಸ್ಪರ್ಧೆಯ ಸಹ ಪ್ರಾಯೋಜಕರಾಗಿ ಸಹಕರಿಸಿದರು. 6 ಸುತ್ತುಗಳ ಯಶಸ್ವಿ ಪಯಣದ ಬಳಿಕ ಸ್ಪರ್ಧೆಯು ಸೆಮಿಫೈನಲ್ ಹಂತಕ್ಕೆ ತಲುಪಿದ್ದು 11 ಸ್ಪರ್ಧಿಗಳಲ್ಲಿ ಫೈನಲ್ಗೆ ಹೋಗುವ 6 ಸ್ಪರ್ಧಿಗಳು ಯಾರು ಎಂಬ ಕುತೂಹಲ ಇದೆ. ಎಲ್ಲ ಸ್ಪರ್ಧಿಗಳಿಗೆ ಶುಭವಾಗಲಿ. ಸಂಗೀತ ಮಧುರ ಸುಮಧುರ ಕಡಲ ತಡಿಯ ಸ್ವರವಿದು ಸುಂದರ ದೈಜಿವರ್ಲ್ಡ್ ಸ್ವರಸಾಗರದ ಪಯಣವನ್ನು ನಾವು ನೋಡ್ಕೊಂಡು ಬಂದ್ವಿ. ನಮ್ಮ ತೀರ್ಪುಗಾರರಾದ ಯಶವಂತ್ ಸರ್ ಅವರ ಅಭಿಪ್ರಾಯವನ್ನು ಕೂಡ ನಾವು ಕೇಳಿದ್ವಿ. ಯಶವಂತ್ ಸರ್, ನೀವು ಹೇಳಿದ ಒಂದು ಮಾತು ನನಗೆ ಬಹಳ ಖುಷಿ ಆಯಿತು. ಏನಂದರೆ, ನಾವು TRPಗಾಗಿ ಯಾವುದೇ ನಾಟಕಗಳನ್ನು ಮಾಡಲಿಲ್ಲ ಅಂತ. ಬಹಳ ಒಳ್ಳೆಯ ಅಭಿಪ್ರಾಯ. ಯಾಕಂದರೆ ನಾವು ಈ ದೈಜಿವರ್ಲ್ಡ್ ಸ್ವರಸಾಗರದಲ್ಲಿ ಎಲ್ಲಿಯೂ ಕೂಡ TRPಗೆ ಬೆಲೆ ಕೊಡದೆ ನೈಜವಾದ ಹಾಡುಗಾರರಿಗೆ ಬೆಲೆ ಕೊಟ್ಟಿದೆ. ಏನಂತೀರಿ ಸರ್? ಖಂಡಿತವಾಗಿಯೂ. ಏಕೆಂದರೆ ಪ್ರತಿಯೊಬ್ಬ ಮಾನವನಿಗೂ ದೇವರು ಒಂದು ಕಲೆಯನ್ನು ಕೊಟ್ಟಿರ್ತಾನೆ. ಆ ಕೊಟ್ಟಿರುವಂತಹ ಕಲೆಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟದ್ದು ನಮ್ಮ ದೈಜಿವರ್ಲ್ಡ್. ಹಾಗಾಗಿ ಇಲ್ಲಿಯ ಎಲ್ಲ ಸ್ಪರ್ಧಿಗಳು ಕೂಡ ತುಂಬ ಎಫರ್ಟ್ ಹಾಕಿ ಆ ಒಂದು ಗೀತೆಗೆ ಏನು ಬೇಕು, ಆ ಜೀವ ತುಂಬೋದಾಗಲಿ ಅಥವಾ ಶ್ರುತಿಬದ್ಧವಾಗಿ, ಪ್ರೌಢವಾಗಿ, ಲಯಬದ್ಧವಾಗಿ ಹಾಡಿ ನಮ್ಮನ್ನು ಗೆಲ್ಲುವುದಕ್ಕಿಂತ ಮುಂಚೆ ನಮ್ಮ ಎಲ್ಲ ವೀಕ್ಷಕರ ಮನವನ್ನು ಗೆದ್ದಿದ್ದಾರೆ. 12 ಜನ ಸೆಮಿಫೈನಲ್ ಇದ್ದೀರಿ ಅಂದರೆ ಒಬ್ಬರಿಗಿಂತಲೂ ಒಬ್ಬರು ಅತ್ಯದ್ಭುತವಾದಂತಹ ಒಬ್ಬ ಹಾಡುಗಾರ್ತಿಯರು. ಹಾಗಾಗಿ ಮುಂದಿನ ಪಯಣವೂ ಕೂಡ ಅಷ್ಟೇ. ನೀವು ಇಡೀ ನಮ್ಮ ಕರ್ನಾಟಕ ಮಾತ್ರವಲ್ಲ, ಭಾರತದಾದ್ಯಂತ ಒಬ್ಬ ಒಳ್ಳೆಯ ಸಂಗೀತಗಾರರಾಗಬೇಕು ಅಂತ ನನ್ನ ಶುಭ ಹಾರೈಕೆಗಳು ಸರ್. ಧನ್ಯವಾದಗಳು ಸರ್. ಬಹುಶಃ 106 ಸ್ಪರ್ಧೆಗಳನ್ನು ಮೀರಿ ಈಗ 12 ಮಂದಿ ಸೆಮಿಫೈನಲ್ಗೆ ಆಗಮಿಸಿದ್ದಾರೆ ನಮ್ಮ ಸ್ಪರ್ಧಾಳುಗಳು. ನಿಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ಈ ಒಂದು ದೈಜಿವರ್ಲ್ಡ್ ಸ್ವರಸಾಗರದ ಪಯಣ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೊ ಆಡಿಷನ್ ರೌಂಡಿಂದ ಇಲ್ಲಿವರೆಗೂ ಈಗ ಬಂದು ತಲುಪಿದ್ದೀವಿ. ಇವತ್ತು ಸೆಮಿಫೈನಲ್ಸ್ ಆಗಲಿಕ್ಕಿದೆ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಫಸ್ಟ್ ಆಡಿಷನಿಗೆ ಬಂದಾಗ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಇತ್ತು.
ಸೊ ಅದಕ್ಕೆಲ್ಲವನ್ನು ಅದು ಮೀಟ್ ಆಗಿದೆ. ಮತ್ತು ಓವರಾಲ್ ಡೈಜಿ ವರ್ಲ್ಡ್ ಸ್ವರಸಾಗರ ಸೀಸನ್ 1 ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ತುಂಬ ಜನ ನಂತರ ಪ್ಯಾಷನೇಟ್ ಮ್ಯೂಸಿಷಿಯನ್ಸಿಗೆ, ಆರ್ಟಿಸ್ಟ್ಗಳಿಗೆ, ಬಡ್ಡಿಂಗ್ ಟ್ಯಾಲೆಂಟ್ಸ್ಗೆ ಒಂದು ಒಳ್ಳೆ ರೀತಿ ಮಾರ್ಗದರ್ಶನ ಕೊಡ್ತಾ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದೆ. ಸೊ ಫಾರ್ ಆಲ್ ದ ಸೀಕರ್ಸ್ ಒಂದು ಕೈ ಹಿಡಿದು ತೊಗೊಂಡು ಹೋಗೋ ಒಂದು ಕಾರ್ಯ ನಡೆಸಿದ್ದಾರೆ ಇವರು, ಲೈಕ್ ಲ್ಯಾಡರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆನ್ ಬಿಹಾಫ್ ಆಫ್ ಎವ್ರಿ ಒನ್. ಥ್ಯಾಂಕ್ ಯು. ಧನ್ಯವಾದಗಳು ಮಧುರ ಶೆಣೆಯವರೇ ನಿಮ್ಮ ಅನಿಸಿಕೆಗಾಗಿ. ಬಹುಶಃ ಇನ್ನೇನಾದರೂ ಅನಿಸಿಕೆಗಳು ಅಥವಾ ಪ್ರಶ್ನೆಗಳು ನಿಮಗೆ ಇದ್ದರೂ ಕೂಡ ನೀವು ಕೇಳ್ಬೋದು. ಸೊ ಫಸ್ಟ್ ರೌಂಡಿಗೆ ಬರುವಾಗ ನಾನು ಆಡಿಷನ್ ಕೊಡುವಾಗ ಸೊ ಅಪ್ಲೈ ಮಾಡುವಾಗ ನಾನು ಎಣಿಸಿದೆ ಇದು ನೋಡುವ ಹೇಗೆ ಉಂಟಂತ. ಹಾಗೆ ಸ್ವಲ್ಪ ಕ್ಯಾಶುವಲಿ ತಗೊಂಡಿದ್ದೆ ನಾನು, ನಿಜ ಹೇಳಬೇಕಂದ್ರೆ ಫಸ್ಟಿಗೆ. ಮತ್ತು ಇಲ್ಲಿ ಬಂದ ಮೇಲೆ ಅಂದರೆ ತುಂಬ ಕಲೀಲಿಕ್ಕೆ ಸಿಕ್ತು ನಮಗೆ. ಅಂದರೆ ಕೆಲವು ಆರ್ಟಿಸ್ಟ್ ಆಗಿ ನಾವು ಮಾಡುವ ಮಿಸ್ಟೇಕ್ ನಮಗೆ ಗೊತ್ತಿರೋದಿಲ್ಲ. ಸೊ ಜಡ್ಜಸ್ ಇರುವಾಗ ಅವರು ಪಿನ್ ಪಾಯಿಂಟ್ ಮಾಡ್ತಾರೆ, ಇಲ್ಲಿ ಇಂಪ್ರೂವ್ ಮಾಡಬೇಕು. ಹಾಗೆ ನಮಗೆ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ, ಒಳ್ಳೆಯ ಅವಕಾಶ ಇಂಪ್ರೂವ್ ಆಗಲಿಕ್ಕೆ ಆ್ಯಸ್ ಅನ್ ಆರ್ಟಿಸ್ಟ್. ಸೊ ಅದಕ್ಕೆ ಡೈಜಿ ವರ್ಲ್ಡ್ ಟೀಮಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಆದಿತ್ಯರವರೇ. ನೀವು ಹೇಳಿದ ಒಂದು ಮಾತು ನಿಜ. ಯಾಕಂದರೆ ರಿಯಾಲಿಟಿ ಸ್ಪರ್ಧೆಗಳಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದುತ್ತಾರೆ. ನಾವು ಆರ್ಕೆಸ್ಟ್ರಾಗಳಲ್ಲಿ ಅಥವಾ ಬೇರೆ ಸಮಾರಂಭಗಳಲ್ಲಿ ಹಾಡಿದಾಗ ಏನಾಗ್ತದೆ, ಎಲ್ಲರೂ ಚೆನ್ನಾಗಿ ಆಗಿದೆ ಅಂತಾರೆ ಬಿಟ್ಟರೆ ನಮಗೆ ಸಲಹೆಗಳನ್ನು ಯಾರೂ ಕೊಡೋಲ್ಲ. ಬಹುಶಃ ಈ ರಿಯಾಲಿಟಿ ಸ್ಪರ್ಧೆಯ ಮಹತ್ವವೇ ಇದು ಅಂತ ನನ್ನ ಅನಿಸಿಕೆ. ನಿಮಗೂ ಕೂಡ ಇದರ ಅನುಭವ ಆಗಿದೆ ಅಂತ ನನಗೆ ಬಹಳ ಸಂತೋಷವಾಗಿದೆ. ಧನ್ಯವಾದಗಳು. ಕಾರ್ತಿಕ್ ರವರು ನಿಮ್ಮ ಅನಿಸಿಕೆಗಾಗಿ. ಮೊದಲಿಂದ ಹೇಳೋದಾದರೆ ಆಡಿಷನ್ ರೌಂಡಿಂದ ಇಲ್ಲಿ ತನಕ ಸೆಮಿಫೈನಲ್ ತನಕ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮ ಕಾಲೇಜಲ್ಲಿದ್ದೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದರು, ಹೀಗೆ ಆಡಿಷನ್ ಇದೆ ಹೋಗು ಅಂತ ಹೇಳಿದರು. ನಾನು ಟ್ರೈ ಕೊಡುವ ಅಂತ ಬಂದು ಆಡಿಷನ್ ಎಲ್ಲ ಆಯಿತು. ಯಶವಂತ್ ಸರ್ ಎಲ್ಲ ಹೇಳಿದರು, ಮಿಸ್ಟೇಕ್ ಮಾಡಿದ್ದೆ ಆಡಿಷನಲ್ಲಿ, ಒಂದೊಳ್ಳೆ ಚಾನ್ಸ್ ಕೊಟ್ಟು ಒಳ್ಳೆಯ ಸ್ಟೂಡೆಂಟ್ ಆಗ್ಬೋದು ಅಂತ. ಅಲ್ಲಿಂದ ಕೊಟ್ಟಿದ್ದು ಒಂದು ಚಾನ್ಸಿಂದ ಸೆಮಿಫೈನಲ್ ತನಕ ಬಂದಿದ್ದೇನೆ. ನಾನು ಲೋಕಲೈಟ್ ಅಲ್ಲ, ಈಗ ದೂರದಿಂದ ಬಂದು ಟ್ಯಾಲೆಂಟ್ನ ಗುರುತಿಸಿ ಇಲ್ಲಿ ತನಕ ಕೈ ಹಿಡಿದು ಕರ್ಕೊಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಡೈಜಿ ವರ್ಲ್ಡ್ ಚಾನಲ್ಗೆ ಹಾಗೆ ಎಲ್ಲ ಸ್ಟಾಫ್ ಮತ್ತು ಎಲ್ಲ ಜಡ್ಜಸ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇಲ್ಲಿ ತನಕ ಬಂದು ಸೆಮಿಫೈನಲ್ ತನಕ ಬಂದಿದ್ದೇನೆ ಅನ್ನೋದೇ ಒಂದು ದೊಡ್ಡ ಗೆಲುವು ನನಗೆ ಹೇಳಬೇಕಾದ್ರೆ. ಅಪ್ಪನ ಕನಸಿತ್ತು, ಅಪ್ಪ ಅಮ್ಮ ಅಜ್ಜಿ ಅಕ್ಕ ಎಲ್ಲರದ್ದು ಕನಸಿತ್ತು. ಅವ್ರ ಕನಸು ನನಸು ಮಾಡಿದ್ದೇನೆ ಅಂತ ಖುಷಿ ಇದೆ. ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ, ಡೈಜಿ ವರ್ಲ್ಡ್ ಎಲ್ಲ ಸ್ಟಾಫಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಧನ್ಯವಾದಗಳು ಕಾರ್ತಿಕ್ರೆ. ಬಹುಶಃ ದೂರದ ಸೊರಬ್ದಿಂದ ಬಂದು ಈ ಸೆಮಿಫೈನಲ್ ಹಂತದವರೆಗೆ ಬಂದಿದ್ದೀರಿ. ಬಹಳಷ್ಟು ಒಳ್ಳೆಯ ಸಾಧನೆಯನ್ನು ಕೂಡ ಮಾಡಿದ್ದೀರಿ. ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಭವ್ಯಶ್ರೀ ಬಾರ್ಕೂರು, ನಿಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತುಂಬ ಖುಷಿಯಾಗುತ್ತೆ ಡೈಜಿ ವರ್ಲ್ಡ್ ಸ್ವರಸಾಗರ ಸೀಸನ್ 1ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಇಲ್ಲಿ ತನಕ ಬಂದಿದ್ದು ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ಹಾಗೆ ಜಡ್ಜಸ್ಸಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೈಷ್ಣವಿ ರವಿಯವರೇ, ನೀವು ನಮ್ಮ ಈ ಡೈಜಿ ವರ್ಲ್ಡ್ನ ತೀರ್ಪುಗಾರರಾಗಿ ಸೆಮಿಫೈನಲ್ ಸುತ್ತಿಗೆ ಆಗಮಿಸಿದ್ದೀರಿ. ಹಿಂದಿನ ಸುತ್ತುಗಳನ್ನು ನೀವು ನೋಡಿದ್ದೀರಿ ಅಂತ ಹೇಳಿದ್ರಿ, ನಿಮಗೆ ಅನಿಸಿಕೆ ಏನು? ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಅಂದರೆ ಎಲ್ಲರದ್ದು ಒಂದು ಪರ್ಟಿಕ್ಯುಲರ್ ಅವ್ರ ಸ್ಟ್ರೆಂತ್ ಅಂತ ಇದೆ ಅಂತ ನಾನು ನೋಡಿಕೊಂಡೆ. ಬಟ್ ಇವತ್ತು ಸೆಮಿ ಕ್ಲಾಸಿಕಲ್ ರೌಂಡ್ ಆ್ಯಂಡ್ ಸೆಮಿ ಕ್ಲಾಸಿಕಲಲ್ಲಿ ಎಲ್ಲರದ್ದು ಸ್ವಲ್ಪ ಆಚೆ ಈಚೆ ಆಗೋ ಚಾನ್ಸಸ್ ಇದೆ. ಬಟ್ ಏನೂ ಹೆದರ್ಕೋಬೇಡಿ ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಹಿಯರಿಂಗ್ ಯು ಆಲ್ಸೋ. ಅಗೇನ್ ಆಲ್ ದ ಬೆಸ್ಟ್ ಎಲ್ರಿಗೂ. ಯಶವಂತ್ ಸರ್, ಬಹಳ ಅದ್ಭುತವಾದ 12 ಜನ ಗಾಯಕರು ನಮ್ಮೊಡನೆ ಇದ್ದಾರೆ. ಈ ಒಂದು ಸೆಮಿ ಕ್ಲಾಸಿಕಲ್ ಸುತ್ತಲ್ಲಿ ನಿಮ್ಮ ನಿರೀಕ್ಷೆ ಏನಿದೆ? ಸರ್, ನನ್ನ ನಿರೀಕ್ಷೆ ಏನಂದರೆ ಒಂದೇ ಹೆಜ್ಜೆ ಗ್ರ್ಯಾಂಡ್ ಫಿನಾಲೆಗೆ. ಹಾಗಾಗಿ ಹೆಜ್ಜೆ ಇಡುವಾಗ ಜಾಗ್ರತೆ ಮಾಡಬೇಕಾಗ್ತದೆ ಎಲ್ಲ ಸ್ಪರ್ಧಿಗಳು. ಆದರೆ ಆತ್ಮವಿಶ್ವಾಸದಿಂದ ಹಾಡಬೇಕು, ಖುಷಿಯಿಂದ ಹಾಡಬೇಕು ಅಷ್ಟೇ. ಎಲ್ರಿಗೂ ಆಲ್ ದ ಬೆಸ್ಟ್. ಪ್ರಥಮ ಸುತ್ತಿನಿಂದ ಬಹುಶಃ ಹಂತವಾಗಿ ಎಲ್ಲ ಈಗ 12 ಮಂದಿ ಕಲಿತಾ ಬಂದಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲಿ ತಮ್ಮ ತಪ್ಪುಗಳನ್ನು ಗಮನಿಸಿ ತಿದ್ದುಕೊಂಡು ಬಂದಿದ್ದಾರೆ. ಆದ್ದರಿಂದ ಈ ಒಂದು ಹಂತಕ್ಕೆ ಅವರು ತಲುಪಿದ್ದಾರಂತ ನನ್ನ ಅನಿಸಿಕೆ. ವೀಕ್ಷಕರೇ, ಡೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೊಮ್ಮೆ ಸಿಗೋಣ.
ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ನಮ್ಮ ಸೆಮಿಫೈನಲ್ ಸುತ್ತಿನ ಮೊದಲ ಸ್ಪರ್ಧಾಳು ಮಧುರ ಕಂಠದ ಗಾಯಕಿ ಮಧುರಾ ಶೆಣೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಧುರರವರೇ, ಸೆಮಿಫೈನಲ್ ಹಂತಕ್ಕೆ ಬಂದಿದ್ದೀರಿ, ನಿಮಗೆ ಏನನ್ನಿಸ್ತಾ ಇದೆ? ಖುಷಿಯಾಗುತ್ತಿದೆ ಸರ್. ಖಂಡಿತ ಅಲ್ಲ. ನಿಮ್ಮ ಸೆಮಿಫೈನಲ್ ಪಯಣದವರೆಗಿನ ವೀಟಿ ನಮ್ಮೊಡನೆ ಇದೆ, ಅದನ್ನು ಮೊದಲು ಪ್ಲೇ ಮಾಡೋಣ, ಆಯ್ತಾ? ಶೋರ್ ಸರ್. ನಾನು ಮಧುರಾ ಶೆಣೆ ಅಂತ, ಮೂಲತಃ ಮಂಗಳೂರವಳೆ. ನನ್ನ ಮ್ಯೂಸಿಕ್ ಜರ್ನಿ ಅಂತ ಹೇಳೋದಾದರೆ, ಸಣ್ಣಕ್ಕಿರ್ತಾ ಇರುವಾಗ ಅಮ್ಮನ ಜೊತೆ ಭಜನೆ ಕೂತಿರೋ ನೆನಪು, ಆ ತಾಳ ಹೊಡಿತಿದ್ದಿದ್ದು ನೆನಪು. ಅದರ ನಂತರ ಕೆಲವು ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಕೂಲ್ ಲೆವೆಲಲ್ಲಿ, ಆಮೇಲೆ ಕಾಲೇಜ್ ಲೆವೆಲಲ್ಲಿ, ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಿರೋ ನೆನಪು. ಸಣ್ಣಕ್ಕಿರ್ತಾ ಎಲ್ಲ ಕಡೆ ಅಮ್ಮ ಕರ್ಕೊಂಡು ಹೋಗ್ತಿದ್ಲು. ಆಮೇಲೆ ಒಂದು 5th ಸ್ಟ್ಯಾಂಡರ್ಡ್ ನಂತರ ನಾನು ಎಲ್ಲ ಕಡೆ ಹೆಸರು ಕೊಡೋಕ್ಕೆ ಶುರು ಮಾಡಿದೆ. ಆ ಕಾನ್ಫಿಡೆನ್ಸ್ ನನಗೆ ಬರೋಕ್ಕೆ ಕಾರಣನೇ ನನ್ನ ಅಮ್ಮ. ಅಲ್ಲಿಂದ ಶುರುವಾದ ಜರ್ನಿ ಸ್ಕೂಲ್ ಕಾಲೇಜ್ ಲೆವೆಲಿಂದ ಮತ್ತು ಬೇರೆ ಥರದ ಕಾಂಪಿಟೇಷನಿಂದ ಕಾಂಟೆಸ್ಟ್ಗಳನ್ನು ಮಾಡೋ ಥರ ಆಗಿ, ಹಾಗೆ ಅದು ಹೊರತುಪಡಿಸಿ ಕೆಲವೆಲ್ಲ ಒನ್ ಡೇ ಕಾಂಟೆಸ್ಟ್ಗಳಿರುತ್ತಲ್ವ, ಅದನ್ನು ಕೆಲವೆಲ್ಲ ವಿನ್ ಆಗಿದ್ದೀನಿ. ಮತ್ತು ಕೆಲವೆಲ್ಲ ಪಾರ್ಟಿಸಿಪೇಟ್ ಮಾಡಿರೋ ಆ ರಿಚ್ ಎಕ್ಸ್ಪೀರಿಯನ್ಸ್ ಇದೆ ವಿನ್ ಆಗದಿದ್ರು. ಹಾಗೆ ಮಾಡ್ತಾ ಮಾಡ್ತಾ ಈಗ ಡೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಬಂದು ತಲುಪಿದ್ದೀನಿ. ಆಡಿಷನ್ ರೌಂಡ್ ಶುರುವಾಗಿದ್ದ ದಿನ ಅದೊಂದು ಸಂಡೇ ಆಗಿತ್ತು. ಸೊ ಹಾಗಾಗಿ ಒಂದು ಸ್ಕೂಲಲ್ಲಿದೆ ಅದೊಂದು ಆಡಿಷನ್ ಅಂತ ಗೊತ್ತಾಯಿತು. ಸೊ ದಟ್ ವಾಸ್ ಲೈಕ್ ಎಕ್ಸೈಟೆಡ್ ಡೇ ಹೇಳಬೇಕಂದ್ರೆ. ಸೊ ಇದೆಲ್ಲ ರೌಂಡ್ ಆಗಿ ಈಗ ಸೆಮಿಫೈನಲ್ಸಿಗೆ ಬಂದು ತಲುಪಿದ್ದೀವಿ. ನನ್ನ ಜೊತೆ ಈಗ 12 ಕಂಟೆಸ್ಟೆಂಟ್ಸ್ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ವಿಶಸ್ ಅಂತ ತಿಳಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಯು ಆರ್ ಆಲ್ ಅ ವೆರಿ ಗ್ರೇಟ್ ಕಾಂಪಿಟೇಟರ್. ನಂಗೆ ನಿಜವಾಗ್ಲೂ ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಖುಷಿಯಾಗಿದೆ ಎವ್ರಿ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಫಸ್ಟ್ ಆಫ್ ಆಲ್ ಇದು ರಿಯಾಲಿಟಿ ಶೋ ಆಗಿರೋದ್ರಿಂದ ಆಡಿಷನ್ ರೌಂಡಿಂದನೇ ಕಲಿಯೋಕ್ಕೆ ತುಂಬ ಸಿಕ್ತು. ಆಡಿಷನಿಂದ ಫಸ್ಟ್ ರೌಂಡಿಗೆ ಹೋದಾಗ ಯಾವ ಕಂಟೆಸ್ಟೆಂಟ್ಸನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಬಿಕಾಸ್ ಅದು ಆಡಿಷನ್ ರೌಂಡಲ್ಲಿ ಒನ್ ಆಫ್ ದ ರೌಂಡ್ಸ್ ಯಾವುದಾದ್ರೂ ಇದ್ದಾಗ ಅದು ಏನೇ ಆಗಿರಲಿ, ಅವ್ರಿಗೆ ನೆಕ್ಸ್ಟ್ ರೌಂಡಿಗೆ ಬಂದಿದ್ದಾರೆ ಅಂದರೆ ಯಾವುದೋ ಒಂದು ವಿಷಯದಿಂದ ಬಂದಿರ್ತಾರೆ. ಸೊ ಒನ್ ಥಿಂಗ್ ಶುಡಂಟ್ ಕನ್ಕ್ಲೂಡ್ ಆ ಒಂದು ಇಂಪ್ರೆಷನ್ ಏನು ಸಿಕ್ಕಿದೆ ನಮಗೆ ಫಸ್ಟ್ ಆಡಿಷನಿಂದ ಅದು. ಮತ್ತು ಅದರಿಂದನೇ ಜಡ್ಜ್ಮೆಂಟ್ ತೊಗೋಬಾರ್ದು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಅದೊಂದು ಪರ್ಫಾರ್ಮೆನ್ಸಿಂದ. ಸೊ ನಾವು ಎವ್ರಿ ಡೇ ಆವಾಗ ನಮ್ಮದು ಬೆಸ್ಟ್ ಕೊಡೋಕ್ಕಾಗತ್ತೆ. ಪ್ಲಸ್ ನಮ್ದು ಎಷ್ಟು ಕೊಟ್ಟರು ಇನ್ನೂ ಅವರು ಕೂಡ ನಮ್ಮಷ್ಟೇ ಇವಾಲ್ವ್ ಆಗ್ತಾ ಇರ್ತಾರೆ ಅವ್ರ ಜರ್ನಿಲಿ ಅಂತ ತಲೆಯಲ್ಲಿ ಇಟ್ಕೋಬೇಕು. ಯಾಕಂದರೆ ಅವ್ರದ್ದು ಲಿಮಿಟೇಷನ್ ಅಷ್ಟೇ ಅಂತ ಇಟ್ಕೋಬಾರ್ದು ನಾವು. ಸೊ ಅದನ್ನು ಕಲಿತೆ ನಾನು. ಎಷ್ಟೇ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಆ ದಿನಕ್ಕೆ ಒಂದೊಂದ್ಸಲ ಸಾಕಾಗಲ್ಲ. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಲೈವ್ ಪರ್ಫಾರ್ಮೆನ್ಸ್ ಇಟ್ ಈಸ್ ಆಲ್ವೇಸ್ ಡಿಫ್ರೆಂಟ್. ಮತ್ತು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಮೇ ಬಿ ಲೈಕ್ ಹೋಲ್ಡಿಂಗ್ ಮೈಕಿಂದ ಹಿಡಿದು ಎಲ್ಲವೂ ಅದೆಲ್ಲ ರಿಯಾಲಿಟಿ ಶೋನ ಒಂದು ಕಲಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಕಲಿತೆ. ಈವೊಂದು ರೆಗ್ಯುಲರ್ ಸ್ವಲ್ಪ ಗೊತ್ತಿದ್ರೂ ಅದೆಲ್ಲ ಎಕ್ಸ್ಟ್ರಾ ಕಲಿಯೋಕ್ಕೆ ಸಿಕ್ತು. ಈಗ ಸೆಮಿಫೈನಲ್ಸ್ ತನಕ ಹಾಗೆ ನೋಡೋಕ್ಕೆ ಹೋದರೆ ಎಲ್ಲ ರೌಂಡ್ ಅದರದ್ದೇ ವಿಷಯದಲ್ಲಿ ತುಂಬ ಸ್ಪೆಷಲ್ ಇದೆ.
ವಿತ್ ಎಕ್ಸ್ಪೀರಿಯನ್ಸ್. ಫಸ್ಟ್ ರೌಂಡಿಂದ ಅಂದರೆ ಆಡಿಷನ್ ರೌಂಡಿಂದ ಹಿಡಿದು ಸೆಮಿಫೈನಲ್ಸ್ ತನಕ ಎಲ್ಲ ರೌಂಡು ನನಗೆ ಸ್ಪೆಷಲ್. ಯಾವುದು ಒಂದು ಅಂತ ಹೇಳೋಕ್ಕಾಗಲ್ಲ. ಎವ್ರಿ ಡೇ ವಾಸ್ ರಿಯಲಿ ಸ್ಪೆಷಲ್. ಆಡಿಷನಿಗೆ ಬಂದಾಗ ನಾವು ಕಾಯ್ತಾ ಇದ್ವಿ. ಆವಾಗ ನನಗೆ ಫಸ್ಟ್ ಪರಿಚಯ ಆಗಿದ್ದು ಭೂಮಿಕಾ. ನಮ್ಮದೇ ರೌಂಡಲ್ಲಿ ಇದ್ರು ಅವರು ಆಡಿಷನ್ ಕೊಡುವಾಗ. ಅಂದರೆ 5 ಮೆಂಬರ್ಸನ್ನು ಮಾತ್ರ ಒಳಗೆ ಕಳಿಸ್ತಿದ್ರಲ್ಲ ಹಾಗೆ. ಅದು ಬಿಟ್ಟು ನಂಗೆ ಗೊತ್ತಾಗಿದ್ದು, ಈಗ ನಮ್ಗೆ ಅವ್ರ ಹೆಸರು ಗೊತ್ತಿದೆ, ಆದಿತ್ಯ ಅಂತ. ಮೊದಲು ಅವ್ರ ಹೆಸರು ಗೊತ್ತಿರಲಿಲ್ಲ. ಅಂದರೆ ಈಗ ಏನಾದರೂ ಒಂದು ಆದಮೇಲೆ ನಾವು ಮನೆಗೆ ಹೋಗಿ ಮಾತಾಡ್ತೀವಲ್ಲ, ಸೊ ನನ್ನ ತಮ್ಮನ ಹತ್ರ ನಾನು ಡಿಸ್ಕಸ್ ಮಾಡುವಾಗ ಈ ವ್ಯಕ್ತಿ ಹೀಗೀಗೆ ಅಂತ ಹೇಳುವಾಗ ಹೀಗೀಗ ಹಾಡ್ತಿದ್ರು ಹೀಗೆ, ಅಥವಾ ಈ ವ್ಯಕ್ತಿ ಹೀಗೆ ಹಾಡಿದ್ರು ಅಂತ. ಆಗ ಅವ್ರ ಹೆಸರು ಗೊತ್ತಿಲ್ಲದಿದ್ರೆ ಒಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಅವ್ರು ಹೇಳಿರೋ ಹಾಡು ಹೇಳಬೇಕಾಗತ್ತೆ. ಅವ್ರು ಹೇಳಿರೋ ಹಾಡೆಲ್ಲ ನೆನಪಿರಲಿಲ್ಲ. ಸೊ ಚೆನ್ನಾಗಿ ಹಾಡಿದ್ದ ಮಾರೆ ಅಂತೆಲ್ಲ ಹೇಳ್ತಿದ್ದೆ. ಆವಾಗ ವಾಯ್ಸ್ ಥ್ರೋ ಚೆನ್ನಾಗಿದೆ. ಸೊ ಅವರನ್ನು ನಾವು ರೆಫರ್ ಮಾಡಲಿಕ್ಕೆ ಹ್ಯಾಗ್ರಿಡ್ ಅಂತ ಕರೆದ್ವಿ. ಅಂದರೆ ಹ್ಯಾರಿ ಪಾಟರಲ್ಲಿ ಒಂದು ರೋಲ್ ಬರುತ್ತೆ, ಸ್ವಲ್ಪ ಅಂದರೆ ದೊಡ್ಡ ಮನುಷ್ಯರು ಅವರು, ದೊಡ್ಡ ಜೀವ. ಸೊ ಅದು ಸಣ್ಣಕ್ಕಿರ್ತಾಯಿಂದ ಒಂದು ಕ್ಯೂಟ್ ಮೆಮರಿ ವಿತ್ ರಿಲೇಟೆಡ್ ಟು ಹ್ಯಾರಿ ಪಾಟರ್. ಸೊ ಈಗಲೂ ಹ್ಯಾರಿ ಪಾಟರ್ ತುಂಬ ಕ್ಲೋಸ್ ಟು ಹಾರ್ಟ್ ನನಗೆ ಮತ್ತು ನನ್ನ ತಮ್ಮಂಗೆ, ಅಂದರೆ ವೆನ್ ಇಟ್ ಕಮ್ಸ್ ಟು ಫ್ಯಾಂಟಸಿ ಸೀರೀಸ್ ಎಲ್ಲ. ಸೊ ಆ ದಿವಸದಿಂದ ಆ ವ್ಯಕ್ತಿ ಹೆಸರು ಹ್ಯಾಗ್ರಿಡ್ ಆಗಿತ್ತು. ಅಂಟಿಲ್ ಐ ಕೇಮ್ ಟು ನೋ ಹಿಸ್ ನೇಮ್ ಇಸ್ ಆದಿತ್ಯ ಹೆಗ್ಡೆ ಆ್ಯಂಡ್ ಚೇಂಜ್ ಹಿಸ್ ನೇಮ್ ಲೇಟರ್. ಸೀರಿಯಸ್ ಅನ್ನೋಕ್ಕಿಂತ ಜಾಸ್ತಿ ಒಂದು ಬೇಜಾರಾಗಿರೋ ವಿಷಯ ಏನಂದರೆ, ನನಗೆ ವೆರಿ ಪೊಟೆನ್ಷಿಯಲ್ ಕಂಟೆಸ್ಟೆಂಟ್ ಅಂತ ಅನಿಸಿರೋದು ಒನ್ ಆಫ್ ದೆಮ್ ವಾಸ್ ಸ್ವಸ್ತಿಕ್, ಮಿಸ್ಟರ್ ಸ್ವಸ್ತಿಕ್ ಅವರು RJ ಅಂತ ಅಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಏನೋ ಹೇಳಿ ಆಡಿಷನ್ ಕೊಡುವಾಗ ನಾನು ಕೇಳಿದ್ದೆ. ಅವರು ಮಧ್ಯ ಸುಗಮ ಸಂಗೀತ ರೌಂಡಲ್ಲಿ ಏನೋ ಹೋಗ್ತಾರೆ. ಸೊ ನಾನು ಅವರೊಂದು ಟಕ್ಕರ್ ಕೊಡೋ, ಅಂದರೆ ಎಲ್ಲರೂ ಅದೇ ಎಲಿಜಿಬಿಲಿಟಿ ಇದೆ, ಬಟ್ ಅವ್ರು ಹೋದಾಗ ಸ್ವಲ್ಪ ಬೇಜಾರಾಯಿತು. ಆ ದಿವಸ ಅನ್ಫಾರ್ಚುನೇಟ್ ಆಗಿ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೂ, ಅಂದರೆ ಪರ್ಸನಲಿ ನಮ್ಮದೇ ತಪ್ಪಾದಾಗ ಫೀಲ್ ಆಯ್ತು ಅದು. ಯಾ ಜಡ್ಜಸ್ ನಮಗೆ ಫಸ್ಟ್ ರೌಂಡಿಂದನೇ ಮಹಾಗುರುಗಳಂತ ಯಶವಂತ್ MG ಸರ್ ಅವರಿದ್ದಾರೆ. ಅದು ಹೊರತುಪಡಿಸಿ ಪ್ರತಿಯೊಂದೊಂದು ರೌಂಡಲ್ಲೂ ಆಯಾಯ ರೌಂಡಿಗೆ ತಕ್ಕನಾಗೆ ಜಡ್ಜಸ್ಗಳು ಚೇಂಜ್ ಆಗ್ತಿದ್ರು. ಸೊ ಹಾಗಾಗಿ ಅವ್ರ ಕಡೆ ಸಿಕ್ಕಿರೋ ಇನ್ಪುಟ್ಸ್ಗಳೆಲ್ಲ ತುಂಬ ಹೆಲ್ಪ್ ಮಾಡಿದೆ ನಮಗೆ. ಆ್ಯಪ್ಟ್ ಆಗಿದ್ರು ಆ ರೌಂಡಿಗೆ ಕರೆಕ್ಟಾಗಿ. ಮತ್ತು ನಮ್ಮ ಮಹಾಗುರುಗಳ ವಿಷಯದಲ್ಲಿ ಹೇಳೋದಾದರೆ ಅವ್ರು ನಮಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಈ ಕಾಂಟೆಸ್ಟ್ ಒಂದು ರೀಸನಿಂದನೇ ನನಗೆ ಅವ್ರ ಜೊತೆ ಒಂದು ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಕ್ತು. ಸೊ ದ್ಯಾಟ್ ಅವ್ರು ನನಗೆ ಟಿಪ್ಸ್ ಎಲ್ಲ ಕೊಟ್ಟು ಏನೋ ಒಂದು ನನ್ನಲ್ಲೊಂದು ಬದಲಾವಣೆ ಆಗೋಕ್ಕೆ ಹೆಲ್ಪ್ ಆಯಿತು. ಸೊ ನಂಗೆ ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಡೈಜಿ ವರ್ಲ್ಡ್. ತುಂಬ ಜಡ್ಜಸ್ಗಳಿರ್ತಾರೆ, ಆದರೆ ಗುರುಗಳ ಥರ ಅನಿಸೋದು ಕಮ್ಮಿ. ಸೊ ಅದರಲ್ಲಿ ಹೀ ಈಸ್ ದ್ಯಾಟ್. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ದ ಆಡಿಯನ್ಸ್ ಮೀಟ್ ಆಯಿತು ಇಲ್ವಾ ಅನ್ನೋ ವಿಷಯದಲ್ಲಿ ಪ್ರಯತ್ನ ಪ್ರತಿ ಸಲ ನಡೆಯುತ್ತೆ. ಒಂದೊಂದು ಸಲ ಒಂದೊಂದು ರೌಂಡಲ್ಲಿ ಆ ಎಕ್ಸಿಕ್ಯೂಷನ್ ಪ್ರಾಕ್ಟೀಸ್ ಲೆವೆಲಲ್ಲಿ ಆಗಿರೋದು ಅನಿಸಿರುತ್ತಲ್ಲ, ಇದು ಹೀಗಾಗಬೇಕು ಅಂತ. ಕೆಲವು ಕಡೆ ಎಲ್ಲೋ ಅದು ಮೀಟ್ ಆಗಿರಲ್ಲ, ಅದನ್ನು ನೆಕ್ಸ್ಟ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡೋದು, ಹಾಗೆಲ್ಲ ಮಾಡಿ ಮುಂದೆ ತಳ್ಳಿದ್ದೀವಿ. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಂದು ಯೆಟ್ ಟು ಕಮ್. ಅವಕಾಶ ಸಿಕ್ಕಿದ್ರೆ, ನಾನು ತುಂಬ ಗ್ರೀಡಿ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್. ಆ ಥರ ಅವಕಾಶ ಸಿಕ್ಕಿದ್ರೆ ಐ ಆಮ್ ರೆಡಿ ಟು ಸಿಂಗ್ ವಿತ್ ಎನಿ ಪೊಟೆನ್ಷಿಯಲ್ growing talent, anyone who is really having passion for music. ಎಸ್ಟಾಬ್ಲಿಷ್ಡ್ ಅವ್ರ ಜೊತೆ ನನಗೆ ಚಾನ್ಸ್ ಸಿಗುತ್ತಾ ಅದು ಗೊತ್ತಿಲ್ಲ. ಸಿಕ್ಕರೆ ಐಲ್ ಬಿ ರಿಯಲಿ ಗ್ರೇಟ್ಫುಲ್. ಹಾಗೆ ಆ ಥರ ಒಂದು ಏನಾದರೂ ಸಿಕ್ಕರೆ ನನಗೆ ಒಂದು ತಲೆಯಲ್ಲಿರೋದು AR ರೆಹಮಾನ್ ಸರ್ ಥರ. ಮತ್ತು ಸಿಂಗಿಂಗ್ ಅವಕಾಶ ಸಿಕ್ಕಿದ್ರೆ ವೈ ನಾಟ್, ನಮ್ಮ ಮಹಾಗುರುಗಳ ಜೊತೆಯಿಂದಲೇ ಶುರು ಮಾಡ್ಬೋದು, ಅಥವಾ ನಮ್ಮ ಉಳಿದ ಕಂಟೆಸ್ಟೆಂಟ್ಸ್ಗಳ ಜೊತೆನೂ ಸಿಕ್ಕರೆ ಎಲ್ಲರ ಜೊತೆ ಹಾಡೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಂಗೆ ಒನ್ ಆಫ್ ದ ಇನ್ಸಿಡೆಂಟ್ಸ್, ಯುಗಳ ಗೀತೆ ರೌಂಡಲ್ಲಿ ನನಗೆ ಕೇಳ್ತಾರೆ, ಅಂದರೆ ಕ್ಯಾನ್ ಯು ಇವ್ಯಾಲ್ಯೂಯೇಟ್ ಯೋರ್ ಸೆಲ್ಫ್ ಅಂತ ಆ್ಯಂಕರ್ ಕೇಳ್ತಾರೆ. ಆವಾಗ ನನಗೆ ಒಂದು ಮಾರ್ಕ್ಸ್ ಕೊಡ್ತೀನಿ, ಅಂದರೆ 10ಅಲ್ಲಿ. ಆದರೆ ಜಡ್ಜ್ ಹೇಳ್ತಾರೆ, ನಾನು ನಿಮಗೆ ಒಂದು ಹಾಫ್ ಮಾರ್ಕ್ ಜಾಸ್ತಿನೇ ಕೊಡ್ತಿದ್ದೆ, ನೀವು ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡೋಕ್ಕಿಂತ ಜಾಸ್ತಿ. ಅದಕ್ಕೆ ಕೇಳಿದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಅಂದರೆ ಆ ಲೆವೆಲಲ್ಲಿ, ಅಂದರೆ ಅಷ್ಟರ ಮಟ್ಟಿಗೆ ಇದ್ದೀನಾ ಅಂತ ಅದೇ ಖುಷಿ ಆಯಿತು. ಸೊ ಮತ್ತು ಇನ್ನೊಂದು ಅನಿಸಿದ್ದು, ತುಂಬ ಆನೆಸ್ಟ್ ಆ್ಯಂಡ್ ಅದನ್ನು ಒಳ್ಳೆ ರೀತಿಲಿ ಪುಟ್ಟಪ್ ಮಾಡ್ತಾರೆ. ಅಂದರೆ ರಿಯಾಲಿಟಿ ಶೋ ಅಂತ ಅಲ್ಲ, ಬಟ್ ಅದರ್ವೈಸ್ ಆಲ್ಸೋ ಹೇಗೆ ಅದು ಅರ್ಥಪಡಿಸ್ಬೇಕು, ಯಾರಿಗೆ ಹೇಗೆ ಅರ್ಥಪಡಿಸ್ಬೇಕು, ಆ ಥರ ಆರ್ಗನೈಸೇಷನ್ ಅಂತ ಬಂದಾಗ ನಂಗೆ ತುಂಬ ಇಷ್ಟ ಆಯಿತು ಈ ಡೈಜಿ ವರ್ಲ್ಡ್ ಅವ್ರು ನಡೆಸಿರೋ ಈ ಕಾಂಟೆಸ್ಟ್ ಸ್ವರಸಾಗರ ಸೀಸನ್ 1. ನಾನು ಇದನ್ನು ಸೆಮಿಫೈನಲಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಿಲ್ಲ, ಒಂದು ಆಡಿಯನ್ ಆಗಿ ಮನಸ್ಪೂರ್ವಕವಾಗಿ ಹೇಳ್ತೀನಿ. ಎಲ್ಲ ವಿಷಯದಲ್ಲಿ, ಎಸ್ಪೆಷಲಿ ಜಡ್ಜ್ಮೆಂಟ್ ವಿಷಯದಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೋ ಫಾರ್.
ಡೈಜಿ ವರ್ಲ್ಡ್ ಉಡುಪಿಯವರು ಕಂಡಕ್ಟ್ ಮಾಡ್ತಿರೋ ಈ ಸ್ವರಸಾಗರ ಸೀಸನ್ 1 ಶುರುವಾಗುವಾಗಲೇ ಅವ್ರಿಗೊಂದು ಪಿಕ್ಚರ್ ಇರುತ್ತೆ. ಅಂದರೆ ಇದು ಹೇಗೆ ಬರುತ್ತೆ, ಪ್ರಾಬ್ಲಿ ಇದು ಈ ಥರ ಆದರೆ ಮುಂದೆ ಸೀಸನ್ 2 ಇಟ್ಕೊಳ್ಬಹುದು ಅನ್ನೋ ಒಂದು ಪ್ರೊಬಾಬಿಲಿಟೀಸ್ ಇರುತ್ತೆ. ಅದು ಹೊರತುಪಡಿಸಿ ನನಗೆ ಹೇಳಬೇಕಾಗಿರೋದೇನೆಂದರೆ ಸೀಸನ್ 1 ಆಗಿನೇ ಇದಕ್ಕೆ ಹಿಸ್ಟ್ರಿ ಇಲ್ಲ ಟು ರಿಲೈ, ಅಂದರೆ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಅಲ್ವಾ. ಇದೇ ಫಸ್ಟ್ ಸೀಸನ್ ಆಗಿ ಇಷ್ಟರ ಮಟ್ಟಿಗೆ ಅದು ಚೆನ್ನಾಗಿ ಬಂದಿರೋದೇ ಇಟ್ಸ್ ಅ ಗ್ರೇಟ್ ಸಕ್ಸಸ್. ಸೊ ಇನ್ ಸೀಸನ್ 2 ಆದರೆ ಇನ್ನೆಷ್ಟು ಚೆನ್ನಾಗಿರಬೇಡ. ಅಂದರೆ ದೇ ವಿಲ್ ಹ್ಯಾವ್ ಸೀಸನ್ 1 ಟು ರಿಲೈ ಆನ್. ಇದು ಓಪನ್ ಟು ಆಲ್ ಇಟ್ಟಿದ್ರಿಂದ, ಅಂದರೆ ಕೋಸ್ಟಲ್ ಬೆಲ್ಟಿಗೆ ಮಾತ್ರ ಸೀಮಿತ ಮಾಡದೆ ಹೊರಗಿನವರಿಗೂ ಬರೋ ಅವಕಾಶ ಕೊಟ್ಟಿದ್ದು, ದಟ್ ವಾಸ್ ರಿಯಲಿ ಗ್ರೇಟ್. ಮತ್ತು ಎಲ್ಲ ಥೀಮ್ ಬೇಸ್ಡ್ ರೌಂಡ್ಸನ್ನು ಇಟ್ಟಿರೋದು ಆ್ಯಂಡ್ ಅದೇ ಥರ ಅಪ್ಗ್ರೇಡ್ ಆಗ್ತಾ ಇರಲಿ ನೆಕ್ಸ್ಟ್ ಸೀಸನ್ ಅನ್ನೋ ಒಂದು ಆಶಯ. ಒಂದು ವರ್ಡಲ್ಲಿ ಡೈಜಿ ವರ್ಲ್ಡ್ ಸ್ಟಾಫ್ ಬಗ್ಗೆ ಹೇಳೋದಾದರೆ ಸೆನ್ಸಿಬಲ್. ಡೈಜಿ ವರ್ಲ್ಡ್ 24x7 ಚಾನೆಲ್ ಬಗ್ಗೆ ಹೇಳೋದಂತಾದರೆ ಪ್ರೋಗ್ರೆಸಿವ್. ಯಾಕೆ ಅಂದರೆ ಈಗ ಯೂತ್ ರಿಲೇಟೆಡ್ ಆಗಿ ತುಂಬ ವಿಷಯಗಳನ್ನು ಆಯೋಜಿಸ್ತಿದ್ದಾರೆ. ಟ್ಯಾಲೆಂಟ್ ಹಂಟಿಂಗ್ ಆಗಿರ್ಬೋದು, ಪ್ಲ್ಯಾಟ್ಫಾರ್ಮ್ಸ್ ಕ್ರಿಯೇಷನ್ ಆಗಿರ್ಬೋದು, ಮತ್ತು ರಿಸ್ಕ್ ತಗೊಳ್ಳೋಕ್ಕೆ, ಅಂದರೆ ವಿತ್ ಟ್ಯಾಲೆಂಟ್ ರಿಸ್ಕ್ ತಗೊಳ್ಳೋಕ್ಕೆ ನಾವಿದ್ದೀವಿ ಅಂತ ಅವರಿದೆ. ಸೊ ಐ ವಿಲ್ ಸೇ ಪ್ರೋಗ್ರೆಸಿವ್. ಆ್ಯಂಕರ್ ಆಲ್ವೇಸ್ ಸರ್ ಬಗ್ಗೆ ಒಂದು ವರ್ಡಲ್ಲಿ ಹೇಳೋದಾದರೆ ಸಪೋರ್ಟಿವ್. ಇವ್ರು ಕೊಡೋ ಸಾಂತ್ವನ ಆಗಿರ್ಬೋದು, ಅದನ್ನು ಬೇರೆ ರೀತಿಯೇನೋ ಮೆಟಫರಿಕಲಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸೋದಾಗಲಿ, ನಮ್ಗೆ ಗೊತ್ತಿದೆ ನಿಮ್ಮದು ಕ್ಯಾಲಿಬರ್ ಏನಿದೆ ಅದೆಲ್ಲ ಹೇಳೋದಾಗಲಿ, ಅದಕ್ಕೆ ಸಪೋರ್ಟಿವ್. ಸೊ ಜಡ್ಜಸ್ ಬಗ್ಗೆ ಒಂದು ವರ್ಡ್ ಬದಲಿಗೆ ನಾನು ಒಂದು ಸೆಂಟೆನ್ಸ್ ಯೂಸ್ ಮಾಡ್ತೀನಿ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಅಂದರೆ ಎದುರುಗಡೆಗೆ ಅದು ಆಶೀರ್ವಾದ ಅಂತ ಕರೆಕ್ಟಾಗಿ ಕಾಣಿಸ್ತಿದ್ರು, ಎಲ್ಲ ರೀತಿಲೂ ಅದು ಆಶೀರ್ವಾದನೇ. ಯಾಕಂದರೆ ಅವ್ರು ಹೇಳೋ ಅವ್ರ ಪ್ರೆಸೆನ್ಸ್ ಇಟ್ ಸೆಲ್ಫ್. ಯಾಕೆಂದರೆ ಅವರಿಗೆ ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ಕರ್ನಾಟಿಕ್ ಸಂಗೀತ ಆಗಿರ್ಬೋದು, ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಜ್ಞಾನ ಇರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಇರ್ಬೋದು, ಮ್ಯೂಸಿಕಲ್ ರಂಗದಲ್ಲಿ ತುಂಬ ಜನರ ಜೊತೆ ಕೆಲಸ ಮಾಡಿ, ಅದು ಇಟ್ ಸೆಲ್ಫ್ ನಮಗೆ ಸಣ್ಣ, ಅಂದರೆ ಒಂದು ಫ್ರೇಮ್ ವರ್ಕಲ್ಲಿ ನಮ್ಗೆ ಸಿಗ್ತಿದೆ ಈಸಿಯಾಗಿ. ಸೊ ಹಾಗಾಗಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಡೈಜಿ ವರ್ಲ್ಡ್ ಸ್ವರಸಾಗರ ಸೀಸನ್ 1 ಅದ್ರ ಬಗ್ಗೆ ಒಂದು ವರ್ಡಲ್ಲಿ ಹೇಳೋದಾದರೆ ಅನ್ಫಾರ್ಗೆಟಬಲ್ ಮೆಮರಿ ಇನ್ ಮೈ ಲೈಫ್. ಮಧುರವರೇ, ಭಾಳ ಸುಂದರವಾಗಿ ಮಾತಾಡಿದ್ರಿ. ಬಹುಶಃ ನೀವು ಪ್ರೊಫೆಸರ್ ಅಥವಾ ಲೆಕ್ಚರರ್ ಅಂತ ಅನಿಸ್ತಾನೆ ಅಲ್ವಾ? ಇಲ್ಲ ಸರ್, ಫ್ರೀಲಾನ್ಸರ್. ಹೌದಾ? ಬಹಳ ಸುಂದರವಾದ ಅಭಿಪ್ರಾಯವನ್ನು ನೀಡಿದ್ದೀರಿ ನೀವು. ಯಶವಂತ್ ಸರ್, ನಿಮಗೇನು ಅನಿಸ್ತಾ ಇದೆ? ಒಂದು ಆತ್ಮವಿಶ್ವಾಸದಿಂದ ಹಾಡುವ ಜೊತೆಗೆ ಆ ಕಲೆ ಮೇಲೆ ಇಟ್ಟಿರತಕ್ಕಂತಹ ಒಂದು ಪ್ರೀತಿ, ಅದು ಮಧುರ ಅವರ ಯಶಸ್ಸಿನ ಒಂದು ಅಡಿಪಾಯ. ಹಾಗಾಗಿ ಅವರು ಇಷ್ಟು ಸುಂದರವಾಗಿ ಮಾತನಾಡಿದರು. ಸೆಮಿಫೈನಲ್ ಇದ್ದೇವೆ ಮಧುರ. ಇದೇ ರೀತಿಯಾಗಿ ಮಧುರತೆಯಿಂದ ನಿಮ್ಮ ಸಂಗೀತವು ಕೂಡಲಿ, ಪಯಣವು ಸಾಗಲಿ ಅಂತ ಹೇಳುತ್ತಾ ಸೆಮಿಫೈನಲ್ಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಇನ್ನೊಂದು ಅವರಿದ್ದು ವಿಶೇಷತೆ ನಾನು ಗಮನಿಸಿದೆ ಯಶವಂತ್ ಸರ್, ಪ್ರತಿಯೊಂದು ಹಾಡಿಗೂ ಪ್ರತಿಯೊಂದು ಸುತ್ತಿಗೂ ಬಹಳ ವಿಶಿಷ್ಟವಾದ ಒಂದು ಡ್ರೆಸ್ ಸೆನ್ಸ್ ಅವರಿದ್ದು, ಸರಿಯಾಗಿ ಮಾಡ್ಕೊಂಡು ಬರ್ತಿದ್ರು ಅಲ್ವಾ ಸರ್? ಅದು ಒಂದೇ ಅಲ್ಲ ಸರ್, ಯಾಕೆಂದರೆ ನಾವು ಎಷ್ಟೋ ಸರಿ ಹೇಳ್ತೇವೆ, ಒಬ್ಬ ಗಾಯಕನಿಗೆ ಬರೀ ಕಂಠ ಇದ್ದರೆ ಸಾಕಾಗೋದು, ಪ್ರತಿಯೊಂದನ್ನು ಕೂಡ ಅವರು ಡಿಸಿಪ್ಲಿನ್ ಆಗಿ ಅದನ್ನು ಮೇಂಟೈನ್ ಮಾಡಲೇಬೇಕಾಗ್ತದೆ. ಆ ಗೀತೆಗೂ, ಆ ವಸ್ತ್ರಕ್ಕೂ, ಅವರ ನೋಟಕ್ಕೂ, ಜೊತೆಗೆ ಅವರು ಅರ್ಪಣಾ ಮನೋಭಾವನೆ ಅಂತ ಹೇಳ್ತೇವೆ, ಅದು ಬೇಕೇ ಬೇಕು. ಅದಿಲ್ಲದಿದ್ದರೆ ಆಗೋದಿಲ್ಲ. ಹಾಡುವವರು ಲಕ್ಷಾಂತರ ಜನ ಇದ್ದಾರೆ ಸರ್, ಆದರೆ ಈ ಪೂರ್ವ ಸಿದ್ಧತೆಯಲ್ಲಿ ಏನೆಲ್ಲ ಬೇಕು, ಆ ಗೀತೆಗೆ ಏನು ಅಂಶಗಳನ್ನು ಕೊಡಬೇಕು, ಅದನ್ನೆಲ್ಲ ಅರ್ಥೈಸಿಕೊಂಡು ಹಾಡತಕ್ಕಂಥವ್ರು ಕೆಲವೇ ಬೆರಳೆಣಿಕೆ ಹಾಡುಗಾರರು. ಅದರಲ್ಲಿ ಮಧುರ ಶೆಣೈ ತುಂಬ ಎತ್ತರ ಸ್ಥಾನದಲ್ಲಿದ್ದಾರೆ. ನಾವು ಪ್ರತಿ ಸರಿ ಕೂಡ ಅದನ್ನು ಹೇಳ್ತಾ ಇದ್ದೆವು. ಅಂತಹ ಮನೋಭಾವನೆಗಳು ಉಳಿದಂಥ ಸ್ಪರ್ಧಿಗಳಿಗೂ ಕೂಡ ಇರಬೇಕು ಸರ್. ಗ್ರೇಟ್, ರಿಯಲಿ ಗ್ರೇಟ್ ಮಧುರ. ನೀವು ಅದೇ ಆಗಲೇ ಹೇಳಿದ್ನಲ್ಲ, ಸಂಗೀತ ಮೇಲೆ ಇಟ್ಟಂತಹ ನಂಬಿಕೆ, ಆ ನಂಬಿಕೆ ನಿಮ್ಮನ್ನು ಈ ಒಂದು ಹಾದಿಯಲ್ಲಿ ಸಾಗಿಸ್ತಾ ಇದೆ. ಆಲ್ ದ ಬೆಸ್ಟ್. ಈಗ ಮಧುರರವರೇ, ನೀವೀಗ ಫೈನಲಿಗೆ ಬರ್ತೀರಿ ಅಂತ ಎಣಿಸ್ಕೊಳ್ಳುವ. ನಿಮ್ಮ ಜೊತೆ ಇನ್ನು ಉಳಿದ 5 ಜನ ಅಥವಾ 6 ಜನ ಯಾರು ಬರ್ಬೋದು ಫೈನಲಿಗೆ ಅಂತ ನಿಮ್ಮ ಅನಿಸಿಕೆ? ಸರ್, ಈಗಾಗಲೇ ಮಹಾಗುರುಗಳು ಹೇಳಿರೋ ಥರ ಇವತ್ತಿನ ಪರ್ಫಾರ್ಮೆನ್ಸ್ ಮೇಲೆ ಅದು ಇರುತ್ತೆ ಅಂತ. ನಾನು ಇನ್ನೂ ಎಲ್ಲರ ಪರ್ಫಾರ್ಮೆನ್ಸ್ ನೋಡಿಲ್ವಲ್ಲ ಸರ್, ನನಗೆ ನಂದೇ ಇವತ್ತಿನ ವಿಷಯದಲ್ಲಿ ತಲೆ ಇದೆ. ಸೊ ಹಾಗಾಗಿ ಅದ್ರ ನಂತರ ಹೇಳ, ನಿಮ್ದು ಹಾಡಿ ಆದ ನಂತರ ಯೋಚನೆ ಮಾಡ್ತೀನಿ. ಆಯ್ತು, ಈ ಪ್ರಶ್ನೆನ ಅವ್ರು ಹಾಡಿ ಆದ ನಂತರ ಹೇಳ್ತಾರೆ. ಈಗ ನಿಮ್ಮ ಹಾಡಿಗಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಯಾವ ಹಾಡನ್ನು ನಮಗಾಗಿ ಹಾಡ್ತೀರಿ? ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಆಯ್ಕೆ ಮಾಡಿರೋದು, ಅದು ನಾಟ್ಯ ಸಂಗೀತ ಆಗಿದೆ. ಸೊ ಬಾರೋ ಬಾರೋ ಮುರಹರ ಅಂತ.
ಈ ಒಂದು ಹಾಡಿಗಾಗಿ ನೀವು ಹಿನ್ನೆಲೆ ಸಂಗೀತಗಾರನ ಕರ್ಕೊಂಡು ಬಂದಿರಿ, ಅವರ ಪರಿಚಯವನ್ನು ನಮಗೆ ಮಾಡಿಕೊಡಿ. ಮೃದಂಗದಲ್ಲಿ ಕಿಶನ್ ಅಂತ, ಅವರು ಪ್ರೀ ವಿದ್ವತ್ ಮಾಡ್ತಿದ್ದಾರೆ ಮೃದಂಗದಲ್ಲಿ. ಇನ್ನೊಂದು ಇನ್ಸ್ಟ್ರೂಮೆಂಟ್ ಆಗಿ ಗೆಜ್ಜೆ ಯೂಸ್ ಮಾಡಿದ್ದೀವಿ. ಹಾಗೆ ನಂದೇ ತಮ್ಮ ಅಶ್ವಿನ್ ಮಲ್ಯ ಗೆಜ್ಜೆ ನುಡಿಸ್ತಿದ್ದಾರೆ. ಮಧುರ್ರವರೇ, ಸೆಮಿಫೈನಲ್ ಹಂತದ ಮೊದಲ ಸ್ಪರ್ಧಾರ್ಥಿ ನೀವೇ. ನಿಮ್ಮ ಹಾಡಿಗಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ, ದಯವಿಟ್ಟು ಹಾಡಿ. ಥ್ಯಾಂಕ್ ಯು ಸರ್. ಬಾರೋ 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 ಮುರಹರ ಧೀಂ ಧೀಂ ತತ್ತ ಧೀಂ ಧೀಂ ತತ್ತ ಕಿಡದಕ ಧೀಂ ತತ್ತ ದಕ್ಕ ಜಣ್ತಾಂ ಧೀಂ ಧೀಂ ತತ್ತ ಧೀಂ ಧೀಂ ತತ್ತ ಕಿಡದಕ ಧೀಂ ತತ್ತ ದಕ್ಕ ಜಣ್ತಾಂ ಧೀಂ ಧೀಂ ತತ್ತ ದಕ್ಕ ಜಣ್ತಾಂ ಕಿಡದಕ ಧೀಂ ತತ್ತ ತಕ್ಕ ಜಣ್ತಾಂ ತಕ್ಕ ಜಣ್ತಾಂ ಕಿಡದಕ ಜಣ್ತಾಂ ತಧೀಂ ಕಿಡದಕ ಜಣ್ತಾಂ ತಕ್ಕ ಧೀಂ ಕಿಡದಕ ಜಣ್ತಾಂ ಕಿಡದಕ ಧೀಂ ತಕ್ಕ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ ಬಾರೋ 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 ಮುರಹರ ಮಂದಹಾಸವನು ಚೆಲ್ಲುತ್ತಲಿ ನೀ ಬಾ ಸದ ಸನಿದ ನಿರ್ದ ಮಗ ಮದನಿ ಮಂದಹಾಸವನು ಚೆಲ್ಲುತ್ತಲಿ ನೀ ಬಾ ಸದ ಸನಿದ ನಿರ್ದ ಮಗ ಮದನಿ ಸುಂದರಾಂಗ ಕೃಪೆಯಿಂದಲಿ ನಲಿಯುತ್ತ ಬಾ ತಗಿಡದಗ ತಜ್ಜ ಕೃತಕ ಜಣು ಸುಂದರಾಂಗ ಶ್ರೀ ನಟನ ಮನೋಹರನೇ ದೃಢದತ್ತಳ್ಳಾಂಗು ತಕ್ಕ ನಾಟ್ಯವಾಡುತ್ತಾ ಬಾರೋ ಗಿರಿಧರನೇ ದೃಢದತ್ತಳ್ಳಾಂಗು ತಕ್ಕ ದೃಢದತ್ತಳ್ಳಾಂಗು ಜಂ ತರಿಕಿಟ್ಟ ತಕ್ಕ ದೃಢದತ್ತಳ್ಳ ನಂ ತರಿಕಿಟ್ಟ ತಕ್ಕ ಜಂ ತರಿಕಿಟ್ಟ ತಕ್ಕ ನಂ ತರಿಕಿಟ್ಟ ತಕ್ಕಿಟ್ಟ ದಿಕ್ಕಿಟ್ಟ ತೋಂ ಕಿಟ್ಟ ನಂ ಕಿಡತಕ ತರಿಕಿಡ ತೋಂ ತರಿಕಿಡ ತೋಂ ತಕ್ ಕಿಡತಕ ತರಿಕಿಡ ತೋಂ ತರಿಕಿಡ ತೋಂ ತಕ್ಕ ದಿಕ್ಕು ಕಿಡತಕ ತರಿಕಿಡ ಸುಂದರಾಂಗ ಕೃಪೆಯಿಂದಲಿ ನಲಿಯುತ್ತ ಬಾ ತಗಿಡ ತಕ ತಜ್ಜ ಕುದಕ ಜಣು ಬಾನೊಳಿಂದು ನೀ ಸೇರಲೆಂದು ಬಾನೊಳಿಂದು ನೀ ಸೇರಲೆಂದು ಕಾದಿಹೇನ ಹರುಷದಿ ಬಾರೋ 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 ಮುರಹರ ವರವೇಣು ಸ್ವರಲೋಲ ಲೋಕಪಾಲ ಬಾರೋ 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 ಮುರಹರ ನಿನ್ನ ತಣಿಸಲಿಕ್ಕೆ ನಾನವಿಲೊಲು ನಲಿವೆ ತಗಿಡದಗ ತಜ್ಜ ಕುದಕ ಜಣು ನಿನ್ನ ತಣಿಸಲಿಕ್ಕೆ ನಾನವಿಲೊಲು ನಲಿವೆ ತಗಿಡದಗ ತಜ್ಜ ಕುದಕ ಜಣು ನಿನ್ನ ಒಲಿಸಲಿಕ್ಕೆ ನಾಪಿಕದೊಲುಲಿವೆ ಸದಸನಿದ ನಿರ್ದ ಮಗ ಮದನಿ ಅದ್ಭುತ ನರ್ತನ ಚಿತ್ರಿತ ಮುದ್ರಿತ ವಿದ್ಭಾವ ಮುದ್ಭಾವ ಅದ್ಭುತ ಅದ್ಭುತ ತಾಕುತಣಂಜರಿ ದಕ್ಕುತಣಂಜರಿ ತಾ ಅದ್ಭುತ ನರ್ತನ ಚಿತ್ರಿತ ಮುದ್ರಿತ ವಿದ್ಭಾವ ಮುದ್ಭಾವ ಅದ್ಭುತ ಅದ್ಭುತ ತಾಕುತಣಂಜರಿ ದಕ್ಕುತಣಂಜರಿ ತಾ
ಕೋಲು ಉಲಿವೆ ಸರಸನಿದನೆ ತಮಗಮದನಿ ನಾನೆನ್ನ ಕೊಳಲು ನೀನಾದ ತರಲು ನಾನೆನ್ನ ಕೊಳಲು ನೀನಾದ ತರಲು ಸೇರಿನೇಣ ಚರಣದಿ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ ಬಾರೋ 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 ಮುರಹರ ಬಾರೋ 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 ಮುರಹರ ಮಗರಿಗ ಮದಾದ ನಿದ ಮದ ಸಾಗಾರಿ ಸನಿದ ರಿ ಸನಿದ ಮ ಸನಿದ ಮದ ಬಾರೋ 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 ಮುರಹರ ತತ್ತಿರ್ತಿ ತಿಲ್ಲಾನ ನಿದ ಮದ ಸಾಗಾರಿ ಸನಿದ ತಾದಿಂಗಿಣ ತೊಮಗ ಮದನಿ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ ಬಾರೋ 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 ಮುರಹರ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ 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 ಬಾರೋ 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 ಮುರಹರ ಧನ್ಯವಾದಗಳು. ಮಧುರರವರೇ, ಈ ಸೆಮಿಫೈನಲ್ನ ಸೆಮಿ ಕ್ಲಾಸಿಕಲ್ ಸುತ್ತಿಗೆ ಒಂದು ಸುಂದರವಾದ ಆರಂಭವನ್ನು ನೀವು ನೀಡಿದ್ದೀರಿ. ಭಾಳ ಸಂತೋಷವಾಯಿತು, ಭಾಳ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಏನು ಅನ್ನಿಸ್ತದೆ ನಿಮ್ಮ ಹಾಡಿನ ಬಗ್ಗೆ? ಗುಡ್ ಅಷ್ಟೇ. ಇಲ್ಲಿ ನಮ್ಮ ಸ್ಪರ್ಧಾಳುಗಳಿದ್ದಾರೆ, ಸ್ಪರ್ಧಾಳುಗಳು ಹೇಳಿ, ನಿಮಗೆ ನಮ್ಮ ಮಧುರ ಹಾಡಿದ ಹಾಡು ಹೇಗೆ ಅನ್ನಿಸ್ತು? ತುಂಬ ಚೆಂದ ಹಾಡಿದ್ರಿ. ಮತ್ತು ಅವ್ರ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಅವ್ರ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿತ್ತು. ಒಂದು ಸೈಡಲ್ಲಿ ಹೇಳೋದಾದರೆ ನಮಗೆಲ್ಲರಿಗೂ ತುಂಬ ಒಳ್ಳೆ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು. ಮಧುರರವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ನಾನು ಯಾವಾಗಲೂ ನೋಡ್ತಾ ಇರ್ತೇನೆ, ಅವರ ಆಯ್ಕೆ ಉಂಟಲ್ಲ, ಮೋಸ್ಟ್ ಡಿಫಿಕಲ್ಟ್ ಸಾಂಗ್ ಅವರು ಸೆಲೆಕ್ಟ್ ಮಾಡ್ತಾರೆ ಯಾವಾಗಲೂ, ಮತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್, ದಿಸ್ ವಾಸ್ ಅ ವೆರಿ ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಐ ಲವ್ಡ್ ಇಟ್. ಸೊ ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಧನ್ಯವಾದಗಳು ಆದಿತ್ಯರವರೇ. ಮಧುರಕ್ಕ ತುಂಬ ಚೆನ್ನಾಗಿ ಹಾಡ್ತಾರೆ. ಅವರು ಯಾವುದೇ ಸಾಂಗ್ ತೊಗೊಂಡ್ರು ಅಂದರೆ ಅವರು ಕಷ್ಟಪಟ್ಟು ಹಾಡ್ದಾಗಿರಲ್ಲ, ತುಂಬ ಈಸಿಯಾಗಿ ಸ್ವೀಟಾಗಿ ಅವರ ಹೆಸರು ಥರನೇ ಮಧುರವಾಗಿ ಹಾಡ್ತಾರೆ. ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮಧುರ, ನಿಮ್ಮ ಹಾಡಿನ ಬಗ್ಗೆ ನಿಮ್ಮ ಸಹಸ್ಪರ್ಧಿಗಳು ಕೂಡ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ, ಅದರಲ್ಲೂ ಪ್ರಮುಖವಾಗಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಸಣ್ಣ ಸಣ್ಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನೀವು ಮೇಲೆ ಬಂದದ್ದು ಬಹುಶಃ ನಿಮಗೆ ಬಹಳಷ್ಟು ಸಹಕಾರಿಯಾಗಿದೆ. ಈಗ ನನ್ನ ಪ್ರಮುಖ ಪ್ರಶ್ನೆ, ಈಗ ನೀವು ಫೈನಲಿಗೆ ಬಂದಿದ್ದೀರಿ ಅಂತ ಎಣಿಸಿದರೆ ನಿಮ್ಮ ಜೊತೆಗೆ ಯಾರು 5 ಜನ ಸ್ಪರ್ಧಿಗಳು ನಿಮಗೆ ಪ್ರಬಲ ಸ್ಪರ್ಧೆ ಒಡ್ಡುವವರು ಅಂತ ನಿಮಗೆ ಅನ್ನಿಸ್ತದೆ ನಮ್ಮ ಈ 12 ಜನರಲ್ಲಿ? ಎಲ್ಲ ಪಾರ್ಟಿಸಿಪೆಂಟ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದನ್ನು ಹೇಳ್ತಿರೋದು ನೀವು ಕೇಳಿದ ಪ್ರಶ್ನೆಗೋಸ್ಕರನೇ. ಓಕೆ, ಸೊ ಅಫ್ಕೋರ್ಸ್ ಭೂಮಿಕಾ ಹೆಗ್ಡೆ ಒಂದು, ಆಮೇಲೆ ಭವ್ಯಶ್ರೀ, ಮೋಹಿತ್, ಸ್ನೇಹಿತ್, ಮಮತಾ, ಯಶಸ್. ನೀವು ಬಿಟ್ಟರೆ 12 ಹೇಳ್ತೀರಿ ನನಗೆ ಗೊತ್ತಿದೆ, ಯಾಕಂದರೆ ಎಲ್ಲರೂ ಪ್ರಬಲ ಸ್ಪರ್ಧಾಳುಗಳೇ. ಬಹುಶಃ ನಿಮ್ಮಿಂದ ಒಂದಿಷ್ಟು ಹೆಸರುಗಳನ್ನು ನಾವು ಕೇಳಿದ್ದೇವೆ. ಈಗ ನಿಮ್ಮ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ತೀರ್ಪುಗಾರರಾದ ವೈಷ್ಣವಿ ರವಿ ಅವರು ಏನು ಹೇಳ್ತಾರೆ ಕೇಳೋಣ.
ಮಧುರ ಅವರೇ, ನೀವು ನಿಮ್ಮ ಇಂಟ್ರೋ ವಿ ಟಿಯಲ್ಲಿ ಹೇಳಿದ್ರಿ ಡೈಜಿ ವರ್ಡ್ ಬಗ್ಗೆ 1 ವರ್ಡು, ಇವ್ರ ಬಗ್ಗೆ 1 ವರ್ಡ್. ಸೊ ನಿಮ್ಮ ಬಗ್ಗೆ 1 ವರ್ಡ್ ಅಂದರೆ ನೀವೇನು ಹೇಳ್ತೀರಾ? ಪ್ರೆಸೆನ್ಸ್ ಆಫ್ ಮೈಂಡ್. ನೈಸ್. ಐ ವಾಸ್ ಥಿಂಕಿಂಗ್ ಕಾನ್ಫಿಡೆನ್ಸ್, ಬಟ್ ಅದು ಎಲ್ಲರೂ ಹೇಳಿಬಿಟ್ರು. ಬಟ್ ಎಗೇನ್ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪ್ರೆಸೆನ್ಸ್ ಆನ್ ಸ್ಟೇಜ್. ನಮಗಿಲ್ಲಿ ಕುತ್ಕೊಂಡು ನಾನೊಂದು ಕಚೇರಿಯಲ್ಲಿ ಕುತ್ಕೊಂಡಿದ್ದೆ ಅಂತ ನಂಗೆ ಅನಿಸ್ತಿತ್ತು. ಸೊ ಅಷ್ಟು ಪವರ್ಫುಲ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಆ್ಯಂಡ್ ಇಟ್ ವಾಸ್ ವೆರಿ ಕ್ಯಾಪ್ಟಿವೇಟಿಂಗ್. ತುಂಬ ಚೆನ್ನಾಗಿ ಹಾಡಿದ್ರಿ. ಒಂದು ಸಣ್ಣ ಫೀಡ್ಬ್ಯಾಕ್ ನನ್ನ ಕಡೆ ಏನಂದರೆ, ಫೋಕಸ್ ಆನ್ ಯೋರ್ ಲೋ ನೋಟ್ಸ್ ಅಷ್ಟೇ ಬಿಟ್ಟು ಮಿಕ್ಕಿದೆಲ್ಲ ಐ ಫೀಲ್ ಇಟ್ ವಾಸ್ ಪರ್ಫೆಕ್ಟ್. ಸೊ ಲೋ ನೋಟ್ಸ್ ಲ್ಯಾಂಡಿಂಗ್ ಆಗುವಾಗ ಇಫ್ ಯು ಕ್ಯಾನ್ ಫೋಕಸ್ ಲೈಕ್ ಬಾರೋ ಮನೋಹರ, ಜಸ್ಟ್ ದ ಲ್ಯಾಂಡಿಂಗ್ ನೋಟ್ಸ್, ಲೋ ನೋಟ್ಸ್, ಅದು ಬಿಟ್ಟು ಕಾಂಪಿಟೇಷನ್ ಎಲ್ಲ ಈಗ ಆಗಿರುತ್ತೆ. ಬಟ್ ನಂಗಂತೂ ನಿಜವಾಗ್ಲೂ ಕಚೇರಿಯಲ್ಲೇ ಕುತ್ಕೊಂಡಾಗ ಅನಿಸ್ತು. ಸೊ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಹಾಡಿದ್ರಿ. ಗ್ರೇಟ್ಫುಲ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ವೈಷ್ಣವಿ ಮೇಡಮ್. ಬಹುಶಃ ವೈಷ್ಣವಿ ಮೇಡಮ್ ಬಹಳ ಅದ್ಭುತವಾದ ಪ್ರತಿಕ್ರಿಯೆ ನಿಮ್ಗೆ ನೀಡಿದ್ದಾರೆ. ಅವರು ಕೂಡ ಒಬ್ಬ ಹಾಡುಗಾರ್ತಿಯಾಗಿ ಇದು ನಿಮಗೆ ಬಹಳಷ್ಟು ಒಂದು ಸಹಕಾರಿಯಾಗ್ತದೆ ಅನಿಸ್ತಾ, ನಮ್ಮ ಮಹಾಗುರುಗಳು ಯಶವಂತ್ ಸರ್, ನಿಮ್ಮ ಒಂದು ಅನಿಸಿಕೆಗಾಗಿ. ಮಧುರ, ಪ್ರತಿ ಸುತ್ತಿನಲ್ಲೂ ಕೂಡ ಹೊಸತನ ತಂದು ಕೊಡ್ತೀರಿ ನೀವು. ಈ ಸೆಮಿಫೈನಲ್ಗೆ ಏನು ಬೇಕೋ ಆ ಒಂದು ಎಲ್ಲ ಅಂಶಗಳನ್ನು ತಂದು ಬಹಳ ಅದ್ಭುತವಾಗಿ ನೀವು ಇಲ್ಲಿ ಅರ್ಪಣೆ ಮಾಡಿದಿರಿ. ಎಲ್ಲರೂ ಹೇಳಿದ್ರು, ಬೇರೆ ಬೇರೆ ವಿಭಾಗದಲ್ಲಿ ಹೇಳಿದರು. ಬಟ್ ನಾನು ಹೇಳೋದಾದರೆ, ನೀವು ನಿಮ್ಮ ಮೇಲೆ ಇಟ್ಟಂತಹ ಪ್ರೀತಿ ಈ ರೀತಿಯಾದಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ತದೆ. ನಿಮ್ಮ ಹಾಡುಗಾರಿಕೆಯಲ್ಲಿ ಮುಖ್ಯವಾಗಿ ಶಾಂತತೆಯ ಪ್ರತಿರೂಪ ಇಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ನಿಮಗೆ ಮೊದಲಾಗಿ ಅಭಿನಂದನೆ. ಇದಕ್ಕೆ ರಚನೆಗಾರರಿದ್ದಾರೋ ಅಥವಾ ಪೂರ್ವ ಪರಂಪರೆಯಿಂದ ಇದೆಯೋ? ಇದು ನನಗೆ ಗೊತ್ತಾಗಿದ್ದೆ ಸಾಂಗ್ ಒಂದು ಅಷ್ಟಾವಧಾನಿ ಅವರಿಂದ ಅವ್ರ ಕಲೆಕ್ಷನಿಂದ ನನ್ನ ಅಮ್ಮಂಗೆ ತಲುಪಿರೋದು. ಸೊ ಅದ್ರದ್ದು ನನಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ, ನಾನು ಕಲೆಕ್ಟ್ ಮಾಡೋಕ್ಕೆ ನೋಡಿದೆ. ಸೊ ಹಾಗೆ ಅದು ಒಂದು ಬುಕ್ಕಲ್ಲಿ ಡೈರಿಲಿತ್ತು, ಆಮೇಲೆ ಹುಡುಕಿ ಸಿಕ್ತು. ಗುಡ್, ಓಕೆ. ಇದು ನೀವು ಹಾಡುವಾಗ ಇದಕ್ಕೆ ರಾಗ ಏನಾದರೂ ಉಂಟಾ ಅಥವಾ ಸಮ್ಮಿಶ್ರಣವಾಗಿ ಹಾಡಲಿಕ್ಕೆ ಪ್ರಯತ್ನ ಪಟ್ರ? ಶ್ರೀರಂಜಿನಿ ಸರ್ ರಾಗ. ಓಕೆ, ಆರೋಣ ಹೇಳ್ಬೋದಾ? ಟ್ರೈ ಮಾಡ್ತೇನೆ. ಓಕೆ. ಸರಿ ಗ ಮ ದ ನೀ ಸಾ ಸಾ ನೀ ದ ಮ ಗ ರೀ ಸ. ಚೂರು ಹೆಚ್ಚು ಕಡಿಮೆ ಮಾಡಿಬಿಟ್ರು ನೇರವಾಗಿ ಹಿಂದೊಳಕ್ಕೆ ಹೋಗ್ಬಿಡ್ತದೆ ಅಲ್ವಾ? ಹೌದು ಸರ್. ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ ಹಾಡಿದ್ರಿ. ಜೊತೆಗೆ ಅದರ ಪೂರ್ವದ ವಿಷಯಗಳೆಲ್ಲ ತಿಳ್ಕೊಂಡಿದ್ರಿ ಮಧುರ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹಾಡುಗಾರಿಕೆಗೆ ಸ್ಫೂರ್ತಿನ ಕೊಟ್ಟದ್ದು ನಿಮ್ಮ ಹಿನ್ನೆಲೆ ವಾದಕರು. ಆ ಈರುವರು ಯುವ ಅದ್ಭುತ ಪ್ರತಿಭೆಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ. ಯಾಕೆಂದರೆ ನಿಮ್ಮ ಹಾಡುಗಾರಿಕೆ ಒಂದು ಲೆವೆಲಲ್ಲಿದ್ದರೆ ಆ ಈರುವರು ಸೇರಿಕೊಂಡು ಒಂದೊಂದು ಅಕ್ಷರವನ್ನು ಆಸ್ವಾದಿಸುತ್ತಾ ಆ ಅಕ್ಷರಕ್ಕೆ ಅವರು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸೌಂದರ್ಯವಾಗಿತ್ತು ಅಂತಂದರೆ, ಒಂದು ದೊಡ್ಡ ಆರ್ಟಿಸ್ಟ್ ಏನು ಬೇಕು ಅದೆಲ್ಲ ಸಂಪೂರ್ಣವಾಗಿ ನಿಮ್ಮಲ್ಲಿ ಎದ್ದು ಕಾಣ್ತಾ ಇತ್ತು ಮಧುರ. ನಾವಾಗಲೇ ಹೇಳಿದಾಗೆ ಒಂದು ಗಾಯನ ಅಂತಂದರೆ ಯಾವಾಗಲೂ ಹೇಳ್ತಾ ಇರ್ತೇನೋ, ಹಾಡುಗಾರರು ಬೇರೆ, ಸಂಗೀತಗಾರರು ಬೇರೆ ಅಂತ. ನೀವು ಸಂಗೀತ ಪ್ರಾಕಾರಗಳಲ್ಲಿ ಬರ್ತೀರಿ. ಹಾಡತಕ್ಕಂಥದ್ದು ಕ್ಷಣದಲ್ಲಿ ಒಂದು ಮುದವನ್ನಿಡ್ತದೆ. ಸಂಗೀತ ನರನಾಡಿಗಳಲ್ಲಿ ಸಂತೋಷವನ್ನು ಕೊಡ್ತದೆ, ಆತ್ಮಸಂತೃಪ್ತಿಯನ್ನು ಕೊಡ್ತದೆ. ಹಾಗಾಗಿ ನಿಮ್ಮ ಹಾಡುಗಾರಿಕೆ ಕೂಡ ಅಷ್ಟೇ ಇವತ್ತು ತುಂಬ ಆತ್ಮಸಂತೃಪ್ತಿಯನ್ನು ಕೊಡ್ತು ಮಧುರ. ಹೀಗೆ ಒಂದಷ್ಟು ಅಂಶಗಳನ್ನು ನೋಡುವಾಗ ನೀವು ಲೋ ನೋಟ್ಸ್ಗಳಿಗೆ ಬಂದಾಗ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ. ಬಾರೋ, ಎಲ್ಲ ಬಾರೋ ಎನ್ನತಕ್ಕಂಥ ಬಂದಾಗ ಬಾರೋ ನೋಡಿ, ಆ ರೋ ಬಂದ ರೋ, ಇದನ್ನು ಸ್ವರಭಾರಗಳು ಅಂತ ಕರಿತೇವೆ ಅಲ್ವಾ? ಬಾರೋ ಮುರಹರಿ ನೋಡಿ, ಬಾರೋ. ನೀವು ಆ ಮುಕ್ತಾಯ ಹಂತಗಳೇನಿದೆ ಆ ಕೊನೆಯ ಅಕ್ಷರದವರೆಗೂ ನಿಮ್ಮಲ್ಲಿರುವ
ಸಾಮರ್ಥ್ಯವನ್ನು ಬಿಡಲೇಬಾರ್ದು. ಓಕೆ, ಅಷ್ಟೇ. ಅದ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಮಧುರ. ತುಂಬ ಖುಷಿಯಾಯಿತು. ಅಭಿನಂದನೆಗಳು ನಿಮಗೆ. ಈ ಗೀತೆ ಅಂದರೆ ನಾವಾಗಲೇ ಹಾಡುಗಾರನ್ನು ಬಿಟ್ಟರೆ ಚಲನಚಿತ್ರದ ಯಾವುದೋ ಒಂದು ಗೀತೆಯನ್ನು ಹಾಡಿಬಿಡ್ತಾರೆ, ಅವರ ಡೈರಿಲಿ ಬರ್ಕೊಳ್ತಾರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತಾರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿ ಅಂತೆಲ್ಲ ಹಾಕೋಬಿಡ್ತಾರೆ. ಅದಲ್ಲ ರೀ, ಅದೆಲ್ಲ ಅದು ನೀವಾಗೆ ಮಾಡಿಕೊಳ್ಳೋದು. ಬಟ್ ಇದೇನಪ್ಪ ಅಂದರೆ ನಮ್ಮ ಹೃದಯದ ಆತ್ಮದಿಂದ ಬರಬೇಕು ಸಂಗೀತ ಅಂತಂದರೆ. ಅಂಥ ಒಂದು ಹೆಸರಿಗೆ ನೀವು ತುಂಬ ಹತ್ತಿರ ಇದ್ದೀರಿ. ಅದೇ ರೀತಿ ಸಾಧನೆಯನ್ನು ಮಾಡಿ. ಯಾಕೆಂದರೆ ಈ ಆಧುನಿಕ ಭರಾಟೆಯಲ್ಲಿ ಆಧುನಿಕ ವಿಚಾರಧಾರೆಗಳನ್ನ ಇಟ್ಟುಕೊಂಡಂಥ ಸಂಗೀತ ಬೇಗ ನಮ್ಮನ್ನು ಮನಸೆಳೀತದೆ. ಆದರೆ ನಮ್ಮ ಪರಂಪರೆ ಎನ್ನತಕ್ಕಂಥ ಉಳಿಬೇಕು ಅಂದರೆ ನಿಮ್ಮಂತಹ ಗಾಯಕಿಯರು ಇಂತಹ ಗೀತೆಗಳನ್ನು ಹಾಡಬೇಕು. ಮಾತಾಡ್ಲಿಕ್ಕೆ ಹೋಗ್ಬಿಟ್ರೆ ಗಂಟೆಗಟ್ಟಲೆ ಇದೆ, ಇದ್ರ ಬಗ್ಗೆ ತುಂಬ ಇದೆ. ಆಗಲಿ ಒಂದು ನಾಟ್ಯದ ಪ್ರಾಕಾರವನ್ನು ಕೊಟ್ಟು ನಾಟ್ಯ ಗೀತೆಗಳಂದರೆ ಹೀಗೆ ಅಂತ ಹೇಳುತ್ತಾ ಈ ಒಂದು ಸೆಮಿಫೈನಲ್ಗೆ ವಿಶೇಷ ಮೆರುಗನ್ನು ನೀಡಿದರೆ ಅಭಿನಂದನೆಗಳು ನಿಮಗೆ. ಧನ್ಯವಾದಗಳು ಯಶವಂತ್ ಸರ್. ಬಹಳ ಸುಂದರವಾದ ಅಭಿಪ್ರಾಯಗಳನ್ನು ಯಶವಂತ್ ಸರ್ ನೀಡಿದ್ದಾರೆ ನಿಮ್ಮ ಹಾಡಿನ ಬಗ್ಗೆ. ಈಗ ನಿಮಗೆ ಏನನ್ನಿಸ್ತಾ ಇದೆ? ಇಲ್ಲ ಸರ್, ಸ್ಟಿಲ್ ಗುಡ್. ಅಂದರೆ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತು. ಅಂದರೆ ನಿಮ್ಮ ಹತ್ರ ಇನ್ನೂ ಸಾಮರ್ಥ್ಯ ಇತ್ತು, ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ. ಹೌದು. ನನ್ನ ಅನಿಸಿಕೆ ಪ್ರಕಾರ ಫೈನಲ್ಗೆ ನೀವು ಕೂಡ ಒಬ್ಬ ಪ್ರಬಲ ಸ್ಪರ್ಧಿ ಅಂತ ಅನಿಸುತ್ತಾ ನಿಮಗೆ ಮುಂದಿನ ಜೀವನದಲ್ಲಿ ಯಶಸ್ಸನ್ನು ಕೋರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೈಜಿವರ್ಲ್ಡ್ ಸ್ವರಸಾಗರದ ಸೆಮಿಫೈನಲ್ ಸುತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಈ ಒಂದು ಸುತ್ತಿನಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿ ಸಹಕರಿಸಿದ ವೈಷ್ಣವಿ ರವಿ ಹಾಗೂ ಯಶವಂತ್ MG ಇವರಿಗೆ ದೈಜಿವರ್ಲ್ಡ್ನ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಮ್ಮ ಸ್ಪರ್ಧೆಯ ಪ್ರಾಯೋಜಕರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಹಾಗೂ ಸಹ ಪ್ರಾಯೋಜಕರಾಗಿ ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ರಾಡ್ರಿಗಸ್ ಕ್ಯಾಟರರ್ಸ್ ಮತ್ತು ಆಭರಣ ಜ್ಯುವೆಲರ್ಸ್ ಇವರಿಗೂ ಕೂಡ ಧನ್ಯವಾದಗಳು. ನೀವೆಲ್ಲರೂ ಸೆಮಿಫೈನಲ್ ಸುತ್ತಿನ ಮೊದಲ ಸಂಚಿಕೆಯನ್ನು ವೀಕ್ಷಿಸಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಬ್ಬರು ಹಾಡುಗಾರರೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಹೃದಯ ಗೀತೆಗೆ ಭೂಮಿಕೆ ದೈಜಿವರ್ಲ್ಡ್ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವರ್ಲ್ಡ್ ಸ್ವರ ಸಾಗರ, ದೈಜಿವರ್ಲ್ಡ್ ಸ್ವರ ಸಾಗರ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.